guys, very good evening to all of you. Welcome back to our Veranda Race Karnataka YouTube channel. ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ RRB ನೋಟಿಫಿಕೇಶನ್ ಓಪನ್ ಆಗಿದೆ. ನೀವು ಟೈಮ್ ವೇಸ್ಟ್ ಮಾಡದೆ ಪ್ರತಿಯೊಬ್ಬರು ಅಪ್ಲಿಕೇಶನ್ಗೆ ಅಪ್ಲೈ ಮಾಡಿ. PO ಮತ್ತು ಕ್ಲರ್ಕ್ ಇಬ್ಬರು ಎರಡಕ್ಕೂ ಎಲಿಜಿಬಲ್ ಇದ್ದರೆ ನೀವು ಎರಡಕ್ಕೂ ಅಪ್ಲೈ ಮಾಡಿ. ಅಪ್ಲೈ ಮಾಡೋಕ್ಕೂ ಮುಂಚೆ ಡಾಕ್ಯುಮೆಂಟ್ಸ್ನ ಫಸ್ಟು ರೆಡಿ ಮಾಡಿಕೊಂಡು ಆಮೇಲೆ ಅಪ್ಲೈ ಮಾಡಿ. ಸೊ ಆ್ಯಂಡ್ ಯು ನೋ ದಟ್ ಟೆಂಟೇಟಿವ್ ಡೇಟ್ಸ್ ಆಗಸ್ಟಲ್ಲಿದೆ. ಅಷ್ಟೇ ಅಲ್ಲ, CHSL ವೇಟ್ ಮಾಡ್ತಿರೋರು ಅವ್ರಿಗೂ ಕೂಡ ಡೇಟ್ಸ್ ಬಂದಿದೆ. ಐ ಹೋಪ್ ಯು ಗೈಸ್ ಆರ್ ಫಾಲೋಯಿಂಗ್. SSC ಸ್ಟೂಡೆಂಟ್ಸ್, ಐ ಹೋಪ್ ಯು ಗೈಸ್ ಆರ್ ಫಾಲೋಯಿಂಗ್. ಸೊ ಇಂಗ್ಲೀಷ್ RRBನಲ್ಲಿ ನಮಗೆ ಪ್ರಿಲಿಮ್ಸ್ಗೆ ಇಂಗ್ಲೀಷ್ ಬೇಕಾಗಿಲ್ಲ, ಬಟ್ ಮೇನ್ಸ್ಗಂತೂ ಖಂಡಿತ ಬೇಕು. ಇಂಗ್ಲೀಷ್ ಆ್ಯಂಡ್ ಕರೆಂಟ್ ಅಫೇರ್ಸ್ ದೇ ಆರ್ ಸ್ಕೋರಿಂಗ್ ಸಬ್ಜೆಕ್ಟ್ಸ್. ಸಪೋಸ್ ನಮಗೆ ಆಪ್ಟಿಟ್ಯೂಡ್ ಮತ್ತು ರೀಸನಿಂಗಲ್ಲಿ ಚೆನ್ನಾಗಿ ಮಾಡೋಕ್ಕಾಗಿಲ್ಲ ಅಂತಂದರೆ ಅಟ್ಲೀಸ್ಟ್ ಇಂಗ್ಲೀಷ್ ಮತ್ತು ಕರೆಂಟ್ ಅಫೇರ್ಸಲ್ಲಿ ನಾವು ಸ್ಕೋರ್ ಮಾಡ್ಬೋದು. ಸೊ ನೀವು ನಿಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಲ್ಲ ಅಂತಂದರೆ ಯು ಮಸ್ಟ್ ಬಕಲ್ ಅಪ್. ಯಾಕಂದರೆ ಎಲೆಕ್ಷನ್ಸ್ ಆಗಿದೆ, ರಿಸಲ್ಟ್ ಬಂದಿದೆ, ಗೌರ್ಮೆಂಟ್ ಕೂಡ ಫಾರ್ಮ್ ಆಗಿದೆ. ಇವಾಗ ಎಕ್ಸಾಮ್ಸ್ ಪೋಸ್ಟ್ಪೋನ್ ಮಾಡೋದಕ್ಕೋಸ್ಕರ ಏನೂ ಕಾರಣ ಇರೋದಿಲ್ಲ. ಸೊ ಯು ಗೈಸ್ ಮಸ್ಟ್ ಸ್ಟಾರ್ಟ್ ಯುವರ್ ಪ್ರಿಪರೇಷನ್. ಸೊ ನಿಮ್ಮ ಪ್ರಿಪರೇಷನ್ಸ್ ಈಸಿ ಆಗಲಿ ಅನ್ನೋ ಕಾರಣಕ್ಕೆ ನಮ್ಮ ವೆರಾಂಡಾ ರೇಸ್ ಕಡೆಯಿಂದ ಪ್ರತಿದಿನ 4 ಗಂಟೆಗೆ ಲೈವ್ ಸೆಷನ್ಸ್ ಸ್ಟಾರ್ಟ್ ಆಗ್ತಾ ಇದೆ. ನಿಮಗೂ ಗೊತ್ತಿರೋ, ಕೆಲವ್ರಿಗೆ ಗೊತ್ತಿದೆ, ಕೆಲವ್ರಿಗೆ ಗೊತ್ತಿಲ್ಲದೆ ಇರೋರು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಕಡೆಯಿಂದ ಬೇಸಿಕ್ಸಿಂದ ಅಡ್ವಾನ್ಸ್ವರೆಗೂ ಕಲ್ತ್ಕೊಳ್ಬೋದು. ಆ್ಯಂಡ್ ಅಷ್ಟೇ ಅಲ್ಲ, ಒನ್ ಥಿಂಗ್ ಇಸ್ ಸ್ಯಾಟರ್ಡೇ ಮತ್ತು ಫ್ರೈಡೇ ಡ್ಯೂ ಟು ಸಮ್ ಟೆಕ್ನಿಕಲ್ ಗ್ಲಿಚಸ್ ವಿ ಕುಡ್ ನಾಟ್ ಕಂಡಕ್ಟ್ ದ ಕ್ಲಾಸಸ್. ಬಟ್ ಐ ಥಿಂಕ್ ದಟ್ ಈಸ್ ಬೀಯಿಂಗ್ ರಿಸಾಲ್ವ್ಡ್. ಅದು ಗ್ರ್ಯಾಜುವಲ್ ಆಗಿ ರಿಸಾಲ್ವ್ ಆಗ್ತಾ ಇದೆ. ಆ್ಯಂಡ್ ದಿಸ್ ಫ್ರಮ್ ಟುಡೇ ವಿಲ್ ಎನ್ಶೋರ್ ದ್ಯಾಟ್ ಆ ಥರ ಏನು ಗ್ಲಿಚಸ್ ಆಗದೇ ಇರಲಿ ಅನ್ನೋ ಅದನ್ನು ನಾವು ನಮ್ಮ ಕಡೆಯಿಂದ ನೋಡ್ಕೊಳ್ತಾ ಇದ್ದೀವಿ. ಆ್ಯಂಡ್ ಯು ಗೈಸ್, ಇಫ್ ಯು ಹ್ಯಾವ್ ನಾಟ್ ಪ್ರಿಪೇರ್ಡ್ ಆರ್ ಇವಾಗ ಸ್ಟಾರ್ಟ್ ಮಾಡಿ ಹೆಂಗಪ್ಪ ನಾನು ಪ್ರಿಪೇರ್ ಮಾಡಲಿ ಅಂತ ನೀವು ನೋಡ್ತಾ ಇದ್ದರೆ, ಯು ಗೈಸ್ ಕ್ಯಾನ್ ವಾಚ್ ಆರ್ ಲೈವ್ ಸೆಷನ್ಸ್. ಇದು ನಿಮ್ಮ ಬೇಸಿಕ್ಸ್ ಎನ್ಹಾನ್ಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದು ಬಿಟ್ಟು ನೀವು ಮಾರ್ನಿಂಗ್ ಮಾಕ್ ಟೆಸ್ಟ್ ತೊಗೊಳ್ಬೋದು. ಮಾಕ್ ಟೆಸ್ಟಿಂದ ನಿಮ್ಮ ಸ್ಪೀಡ್ ಆಗಲಿ, ಅಕ್ಯುರಸಿ ಆಗಲಿ, ಅಥವಾ ನಂಬರ್ ಆಫ್ ಕ್ವೆಶ್ಚನ್ಸ್ ಅದು ಕೂಡ ನಿಮಗೆ ಇಂಪ್ರೂವ್ ಆಗುತ್ತೆ. ಸೊ ಯು ಗೈಸ್ ಮಸ್ಟ್ ಟೇಕ್ ಎವ್ರಿಥಿಂಗ್ ಸೀರಿಯಸ್ಲಿ ನಾವು. ಆ್ಯಂಡ್ ನಿಮಗೆ ಏನಾದರೂ ಆಫ್ಲೈನ್ ಕ್ಲಾಸಸ್ ಬೇಕು ಅಂತಂದರೆ ನಮ್ಮ ಬ್ರಾಂಚ್ ವಿಜಯನಗರಲ್ಲಿದೆ. ನೀವು ಬಂದು ಒಂದ್ಸತಿ ನಮ್ಮ ಬ್ರಾಂಚ್ಗೆ ವಿಸಿಟ್ ಮಾಡ್ಬೋದು. ಆ್ಯಂಡ್ ಯು ಕ್ಯಾನ್ ಗೆಟ್ ಯೂಸ್ ಟು ಅವರ್ ಮಾಡ್ಯೂಲ್. ಓಕೆ, ಹೆಚ್ಚಿನ ಡೀಟೇಲ್ಸ್ಗೋಸ್ಕರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ. ಸೊ ಯು ಕ್ಯಾನ್ ಫಿಲ್ ಅಪ್ ದ ಫಾರ್ಮ್ ಆ್ಯಂಡ್ ಗೆಟ್ ಟು ನೋ ಮೋರ್ ಅಬೌಟ್ ಅವರ್ ಇನ್ಸ್ಟಿಟ್ಯೂಷನ್. ಸೊ ಹಿಂದಿನ ಸೆಷನಲ್ಲಿ, ಐ ಥಿಂಕ್ ಸ್ಯಾಟರ್ಡೇ ಸೆಷನಲ್ಲಿ ನಾವು ಅಡ್ವರ್ಬ್ ನೋಡಿದ್ವಿ, ರೈಟ್? ಸೊ ಅಡ್ವರ್ಬ್ ಸ್ಟಾರ್ಟಿಂಗ್ ಏನು, ಅಡ್ವರ್ಬ್ನ ನಾವು ಎಲ್ಲಿ ಬಳಸ್ತೀವಿ, ಅಡ್ಜೆಕ್ಟಿವ್ ಮತ್ತು ಅಡ್ವರ್ಬ್ ಮಧ್ಯೆ ಇರೋ ವ್ಯತ್ಯಾಸ ಏನು, ಇಷ್ಟು ನಾವು ನೋಡಿದ್ವಿ. ಆ್ಯಂಡ್ ಹಾಫ್ ಮಾತ್ರ ನಾವು ಅಡ್ವರ್ಬ್ ನೋಡಿದ್ದು. ಸೊ ಯು ಸಿ ಗೈಸ್, ಯು ಶುಡ್ ನೋ ದ್ಯಾಟ್ ಅಡ್ವರ್ಬ್ ಮತ್ತು ಅಡ್ಜೆಕ್ಟಿವ್ ಈ ಒಂದು ಏರಿಯಾಸಿಂದಾನೇ ನಮಗೆ ಮೇಜರ್ ಕ್ವೆಶನ್ಸ್ ಬರ್ಬೋದು. ಲೈಕ್ ಇನ್ ಎರರ್ ಸ್ಪಾಟಿಂಗ್ ಇರ್ಬೋದು, ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಇರ್ಬೋದು. ದೇ ಆರ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ವಿ ಹ್ಯಾವ್ ಸೀನ್ ವಾಟ್ ಇಸ್ ಅಡ್ವರ್ಬ್ ಮತ್ತು ಅಡ್ಜೆಕ್ಟಿವ್ ಮಧ್ಯೆ ಡಿಫ್ರೆನ್ಸ್ ಏನು ಅಂತ ನಾವು ಹಿಂದಿನ ಕ್ಲಾಸಲ್ಲಿ ನೋಡಿದ್ದೀವಿ. ಸೊ ನೀವು ಆ ವಿಡಿಯೋಸ್ ನೋಡಿಲ್ಲ ಅಂತಂದರೆ ಮತ್ತೊಮ್ಮೆ ನಮ್ಮ ಚಾನಲಲ್ಲಿ ಅದು ಲಿಸ್ಟೆಡ್ ಆಗಿರುತ್ತೆ. ಅದು ಆಲ್ರೆಡಿ ಅಪ್ಲೋಡ್ ಆಗಿರುತ್ತೆ. ಯು ಕ್ಯಾನ್ ಡೆಫಿನೆಟ್ಲಿ ಗೋ ಆ್ಯಂಡ್ ವಾಚ್ ದಟ್. ಸೊ ಅಡ್ವರ್ಬ್ ಇಸ್ ಸಮಥಿಂಗ್ which modifies a verb, adverb and adjective. Okay, so it modifies a verb, adjective and another adverb. Modifies ಅಂತಂದ್ರೆ it helps ಅಥವಾ ಅದು ಏನಾದರೂ significance ಅಥವಾ extra information ಕೊಡೋದು. that is what it does. Okay, whereas adjective ಅಂತಂದ್ರೆ it just modifies a noun or a pronoun, but adverb is something which modifies a verb, adjective and another adverb. Okay, so that is the difference. And one more difference also we saw with respect to beautiful and beautifully. ಹಿಂದಿನ ಕ್ಲಾಸಲ್ಲಿ ಇದರ ಡಿಫ್ರೆನ್ಸ್ ನೋಡಿದ್ವಿ ನಾವು, ಬ್ಯೂಟಿಫುಲ್ ಮತ್ತು ಬ್ಯೂಟಿಫುಲಿ ನಲ್ಲಿ. ಸೊ ಸಿ, ಬ್ಯೂಟಿಫುಲಿ ಇವಾಗ ನಾನು ಹೇಳೋದು ಅ ಗರ್ಲ್ ಇಸ್ ಬ್ಯೂಟಿಫುಲ್. ಸೊ ಈ ಒಂದು ವರ್ಡ್ ಏನಿದೆ ಬ್ಯೂಟಿಫುಲಿ ಅನ್ನೋದು, ಇಟ್ ಈಸ್ ಫಾರ್ ಅ ಮ್ಯಾನರ್. ಒಂದು ವರ್ಬ್ನ ಡಿಸ್ಕ್ರೈಬ್ ಮಾಡೋಕ್ಕೆ ಅಥವಾ ಮಾಡಿಫೈ ಮಾಡೋಕ್ಕೆ, ಅಥವಾ ಇನ್ನೊಂದು ಅಡ್ಜೆಕ್ಟಿವ್ ಅಥವಾ ಇನ್ನೊಂದು ಅಡ್ವರ್ಬ್ನ ಮಾಡಿಫೈ ಮಾಡೋಕ್ಕೆ that is used. So this is the major difference. Second major difference is beautiful and ಬ್ಯೂಟಿಫುಲಿ. ly ಆ್ಯಡ್ ಮಾಡಿದ್ದೀನಿ ನಾನು, ರೈಟ್? ಐ ಹ್ಯಾವ್ ಜಸ್ಟ್ ಆ್ಯಡೆಡ್ ly ಅಂದರೆ ಯಾವಾಗ ಅಡ್ಜೆಕ್ಟಿವ್ಗೆ ನಾನು ly ಆ್ಯಡ್ ಮಾಡಿದ್ರೆ ದಟ್ ಕ್ಯಾನ್ ಬಿ ಅಡ್ವರ್ಬ್. ದಿಸ್ ಕ್ಯಾನ್ ಬಿ ದಿ ಅದರ್ ಡಿಫ್ರೆನ್ಸ್ ದಟ್ ಯು ಗೈಸ್ ಕ್ಯಾನ್ ನೋಟ್. ಸೊ ಸಪೋಸ್ ಎಕ್ಸಾಮಿನೇಷನಲ್ಲಿ ನೀವೆಲ್ಲ ಸ್ಟಕ್ ಆಗಿದ್ದೀರಾ ಅಂತಂದರೆ ಅಟ್ಲೀಸ್ಟ್ ಎಲ್ಲ ವರ್ಡ್ಸ್ಗೂ ಅಲ್ಲ ಅಂದರೂ ಕೆಲವೊಂದು ವರ್ಡ್ಸ್ಗೆ ಈ ಡಿಫ್ರೆನ್ಸ್ನ ನೀವು ನೋಟ್ ಮಾಡ್ಕೊಳ್ಬೋದು. Okay, so these are some of the examples. He runs quickly. How he runs? Quickly. Sings beautifully. The action is done beautifully, right? Again, dances. One action, verb ಚೆನ್ನಾಗಿ ಮಾಡ್ತಾ ಇದ್ದಾರೆ. Very beautifully. So what is it? Sings very beautifully. So here, sings is a verb, right? Hey, that is a verb, ಕ್ರಿಯಾಪದ. ಕ್ರಿಯಾಪದ ಹೆಂಗೆ ಮಾಡ್ತಾ ಇದ್ದಾರೆ? ತುಂಬ ಬ್ಯೂಟಿಫುಲ್. ಆ ಬ್ಯೂಟಿಫುಲ್ಗೆ ಮತ್ತೆ ಡಿಸ್ಕ್ರೈಬ್ ಮಾಡ್ತಾ ಇದೆಯಾ? ಸೊ ದಿಸ್ ಇಸ್ ಅಡ್ವರ್ಬ್.
Again, adverb is modifying another adverb. This is one example for that. Okay, Arvind gave me 5,000 rupees. So this is a noun. Now first class indanu kaltkolta idivi in a sentence of a structure. If you have not watched the first class, you can go and watch it. So objective is always a noun. Noun ginta munche barodu adjective. Sorry. So this is an adjective, and ee ondu adjective na describe ಮಾಡ್ತಾ ಇರೋದು 5. So it is an adverb. Clear? So yeah, we have discussed all these things in the previous class. If you guys have not watched the video, you can go and watch it. And we have seen 5 types of 5 types of adverb. Actually 7 nodidvi, if I am not wrong. That is one thing I have not added is adverb of affirmation and adverb of negation. Eradunu navu illi I have not added here, but we have also seen the difference. So adverb of manner, time, place, degree and frequency, adverb of affirmation and adverb of negation. They are the 2 more types of adverb. Okay, so adverb of manner andre ಒಂದು action ಹೆಂಗ್ ಮಾಡ್ತಿದ್ದಾರೆ ಅಂತ describe ಮಾಡೋದು. For example, happily, sadly, quickly, slowly. Okay, this is adverb of manner. How something is done. That is adverb of manner. Okay, and we have also seen the adverb of manner. Ee words galu elli place ಮಾಡಬೇಕು ಅಂತ ಕೂಡ ನೋಡಿದೀವಿ. And in the previous class we saw that there were 2 types of verbs, right? One the intransitive verb and the other is the transitive verb. So intransitive verb andre the action of the verb will not be passed on to any object. Okay, for example, the baby laughed. Laughed is a verb. The object ee ಒಂದು ಏನು ಕೆಲಸ ಏನಿದೆ that ಅದು ಬೇರೆ object ಗೆ pass on ಆಗ್ತಿಲ್ಲ. ಇಲ್ಲಿ she reads a book. ಏನು ಓದ್ತಾ ಇದ್ದಾರೆ? ಬುಕ್ ಓದ್ತಾ ಇದ್ದಾರೆ. This is a transitive verb. So transitive verb ಇದ್ದಾಗ ನಾನು manner, adverb of manner ನ ಎಲ್ಲಿ place ಮಾಡ್ಬೋದು? I can place either before or after in case of transitive verb. Okay, whereas intransitive verb ಅಲ್ಲಿ I must always place it after. Okay, here we have seen some examples. Adr based mele kuda nav examples nodidvi. You can see here, he soundly slept last night. Now slept is a intransitive verb alva. ಆ ಒಂದು action ಏನಿದೆ ಮಲ್ಕೊಂಡಿದ್ದಾರೆ, ಆ ಒಂದು action pass on ಆಗ್ತಿಲ್ಲ. It's a intransitive verb. Intransitive verb ನಂತರ ನಾನು adverb of manner ನ place ಮಾಡಬೇಕು. The right sentence will be he slept soundly last night. Okay. ಇವಾಗ we are just revising. I'm not going in depth. So ಹಿಂದಿನ ಕ್ಲಾಸಲ್ಲಿ ನಾನು ಡೆಪ್ತ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ. If you have not watched it, you please watch it. And adverb of place ಅಂದರೆ ಎಲ್ಲಿ ಒಂದು ಘಟನೆ ನಡೀತು ಅದ್ರ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಕೊಡೋದು adverb of place. And these are some of the examples. These are the words, some exemplar verb: here, there, everywhere, inside, outside, at, in. So we can see we can use all these words as adverb of places. Okay, so you can see some of the examples. Adverb of place ಗೆ as it is, we don't have any particular ಇದೇ position ಅಲ್ಲಿ ನಾನು place ಮಾಡಬೇಕು ಆ ಥರ ಏನು particulars ಇರೋದಿಲ್ಲ. So you can place appropriately. So next type is adverb of degree. Degree andre intensity, up to what extent something is done. Okay, for example, very, almost, quite, fully, enough. So these are some of the word of adverb of degree. Adralli we need to discuss today. Ivattin class alli ನಾವು to ಮತ್ತೆ enough, these things, ಈ ಎರಡು ಕಾನ್ಸೆಪ್ಟ್ನ ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕ್ರೈಬ್ ಮಾಡೋಣ. ಹಿಂದಿನ ಕ್ಲಾಸಲ್ಲಿ ಐ ಹ್ಯಾಡ್ ನಾಟ್ ಟೋಲ್ಡ್ ಅಬೌಟ್ ದಿಸ್ ಬಿಕಾಸ್ ದಿಸ್ ರಿಕ್ವೈರ್ಸ್ ಅ ಸರ್ಟನ್ ಕೆಲವು ಸಪ್ರೇಟ್ ರೂಲ್ಸ್ ಇರುತ್ತೆ, ಅದನ್ನು ನಾವು ಫಾಲೋ ಮಾಡಬೇಕಾಗತ್ತೆ. ಸೊ ಇದನ್ನು ನಾವು ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಇವತ್ತಿನ ಕ್ಲಾಸಲ್ಲಿ ಈ ಎರಡು ವರ್ಡ್ಸ್ನ ಎಲ್ಲಿ ನಾನು ಬಳಸಬೇಕು ಮತ್ತು ಯಾವ ಪೊಸಿಷನಲ್ಲಿ ಬಳಸಬೇಕು ಅಂತಲೂ ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಸೊ ದಿಸ್ ಇಸ್ ಅಡ್ವರ್ಬ್ ಆಫ್ ಡಿಗ್ರಿ. ನೆಕ್ಸ್ಟ್ ಟೈಪ್ ಇಸ್ ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಅಂದರೆ ಯಾವುದೋ ಒಂದು ಕೆಲಸ ನಾನು ಮಾಡ್ತಾ ಇದ್ದೀನಿ ಅಂದರೆ ಎಷ್ಟು ಟೈಮ್ ಗ್ಯಾಪಲ್ಲಿ ನಾನು ಮಾಡ್ತಾ ಇದ್ದೀನಿ ಅದು ಫ್ರೀಕ್ವೆನ್ಸಿ, ರೈಟ್? ಫಾರ್ ಎಕ್ಸಾಂಪಲ್, ನಾನು ಪ್ರತಿದಿನ ವಾಕಿಂಗ್ ಹೋಗ್ತೀನಿ. ಸೊ ಫ್ರೀಕ್ವೆನ್ಸಿ ಏನು? ಪ್ರತಿದಿನ ಬೆಳಗ್ಗೆ, ಲೆಟ್ ಅಸ್ ಅಸ್ಯೂಮ್ ಬೆಳಗ್ಗೆ ನಾನು ಪ್ರತಿದಿನ ವಾಕಿಂಗ್ ಹೋಗ್ತೀನಿ, ದ್ಯಾಟ್ ಇಸ್ ಫ್ರೀಕ್ವೆನ್ಸಿ. ಓಕೆ, ಸೊ ಫ್ರೀಕ್ವೆನ್ಸಿ. ಸೊ ಈ ಒಂದು ಫ್ರೀಕ್ವೆನ್ಸಿಗೆ ನನಗೆ ರೂಲ್ಸ್ ಇರುತ್ತೆ ಇನ್ ಆರ್ಡರ್ ಟು ಪ್ಲೇಸ್ ದ ಅಡ್ವರ್ಬ್. ಓಕೆ, ಎಲ್ಲಿ ನಾನು ಪ್ಲೇಸ್ ಮಾಡಬೇಕು? ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ ಅನ್ನೋದು ನಾನು ಯಾವಾಗೂ ಎಲ್ಲಿ ಪ್ಲೇಸ್ ಮಾಡಬೇಕು ಅಂದರೆ ಆಫ್ಟರ್, ಇನ್ ಬಿಟ್ವೀನ್ ಹೆಲ್ಪಿಂಗ್ ವರ್ಬ್ ಆ್ಯಂಡ್ ದ ಮೇನ್ ವರ್ಬ್. ಕ್ಲಿಯರ್? ಹೆಲ್ಪಿಂಗ್ ವರ್ಬ್ ಮತ್ತು ಮೇನ್ ವರ್ಬ್ ಮಧ್ಯ ನಾನು ಪ್ಲೇಸ್ ಮಾಡಬೇಕು. ಇನ್ನೂ ಅರ್ಥ ಆಗಬೇಕಂತಂದರೆ ಹೆಲ್ಪಿಂಗ್ ವರ್ಬ್ ಆದಮೇಲೆ ಮೇನ್ ವರ್ಬ್ ಮುಂಚೆ. ಓಕೆ, ಯು ಕ್ಯಾನ್ ಸಿ ಹಿಯರ್, ಮೈ ಬ್ರದರ್ ಕಮ್ಸ್ ಆಫನ್ ಎವ್ರಿ ಸಂಡೇ. ಓಕೆ, ಸೊ ಹಿಯರ್ comes ಅನ್ನೋದು this is not how I use it. The right way is to, my brother often comes every Sunday. Clear? He goes usually, alla, he usually goes to the movie every Friday. He never talks ill of friends. Okay, so this is correct. Okay, he is always satisfied. Again, this is a helping verb.
ಓಕೆ, ಈಸ್, ವಾಸ್, ಆರ್, ದೀಸ್ ಆರ್ ದಿ ಹೆಲ್ಪಿಂಗ್ ವರ್ಬ್ಸ್. ಹೆಲ್ಪಿಂಗ್ ವರ್ಬ್ ನಂತರ ನಾನು ಯಾವಾಗಲೂ ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ ಪ್ಲೇಸ್ ಮಾಡಬೇಕು. ಸೊ ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ ಲೈಕ್ ಯೂಶಲಿ, ರೇರ್ಲಿ, ನೆವರ್, ದೀಸ್ ಆರ್ ದಿ ಎಕ್ಸಾಂಪಲ್ಸ್. ಇದೆಲ್ಲ ನಾವು ಪ್ರತಿದಿನ ಬಳಸುವಂಥ ವರ್ಡ್ಸ್ಗಳೇ. ಓಕೆ, ಇದಕ್ಕೆ ಮಾತ್ರ ಪೊಸಿಷನ್ ನಾವು ಯಾವಾಗೂ ನೆನ್ಪಿಟ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಒನ್ ಇಸ್ ಅಫರ್ಮೇಷನ್. ಅಫರ್ಮೇಷನ್ ಅಂದರೆ ದೃಢತೆ, ನಾನು ಎಷ್ಟು ದೃಢವಾಗಿ ಆನ್ಸರ್ ಕೊಡ್ತಾ ಇದ್ದೀನಿ. ದಟ್ ಇಸ್ ಲೈಕ್ ಫಾರ್ ಎಕ್ಸಾಂಪಲ್ ಸರ್ಟನ್ಲಿ, ಶ್ಯೂರ್ಲಿ, ಡೆಫಿನೆಟ್ಲಿ, ಇಂಡೀಡ್, ಆಬ್ಸಲ್ಯೂಟ್ಲಿ, ಎಸ್. ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್ ಅಫರ್ಮೇಷನ್ ಅನ್ನೋದು ನಾನು ಪಾಸಿಟಿವ್ ಸೆನ್ಸಲ್ಲಿ ಬಳಸ್ತೀನಿ, ನೆಗೆಟಿವ್ ಸೆನ್ಸಲ್ಲಿ ನಾನು ಇದನ್ನು ಬಳಸಲ್ಲ. ಸರ್ಟನ್ಲಿ ಶಿ ವಿಲ್ ಕಮ್ ಅಂತಂದರೆ ಖಂಡಿತ ಅವಳು ಬಂದೇ ಬರ್ತಾಳೆ, ಇನ್ ಟೈಮಿಗೆ ಕರೆಕ್ಟಾಗಿ ಬರ್ತಾಳೆ. ದಿಸ್ ಇಸ್ ಡೆಫಿನೆಟ್ಲಿ ದ ಬೆಸ್ಟ್ ಸೊಲ್ಯೂಷನ್, ಹೌದು ಇದು ಬೆಸ್ಟ್ ಸೊಲ್ಯೂಷನ್, ಆ ಥರ. ಸೊ ಇನ್ ಎನಿಥಿಂಗ್ ದಟ್ ಇಸ್ ಸ್ಪೋಕನ್ ಇನ್ ಟರ್ಮ್ಸ್ ಆಫ್ ಪಾಸಿಟಿವ್ ಟರ್ಮ್ಸ್, ಆವಾಗ ನಾನು ಅಡ್ವರ್ಬ್ ಆಫ್ ಅಫರ್ಮೇಷನ್ ಬಳಸ್ತೀನಿ. ಅದೇ ಯಾವುದಾದ್ರೂ ನೆಗೆಟಿವ್ ಟರ್ಮಲ್ಲಿ ಬಳಸಬೇಕು ಅಂದರೆ ಐ ಯೂಸ್ ಅಡ್ವರ್ಬ್ ಆಫ್ ನೆಗೇಷನ್. ಫಾರ್ ಎಕ್ಸಾಂಪಲ್ ವಾಟ್ ಆರ್ ದಿ ಲೈಕ್ ಫಾರ್ ಎಕ್ಸಾಂಪಲ್ ನಾಟ್, ನೆವರ್, ನೋ, ದೀಸ್ ಆರ್ ದಿ ಅಡ್ವರ್ಬ್ ವೇರ್ ದ ಟ್ರೂತ್ ಇಸ್ ಡಿನೈಡ್ ಅಥವಾ ಯಾವುದಾದ್ರೂ ನೆಗೆಟಿವ್ ಸೆನ್ಸಲ್ಲಿ ನಾನು ಹೇಳ್ತಾ ಇದ್ದೀನಿ ಅಂದಾಗ ಐ ಯೂಸ್ ನೆಗೇಷನ್. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಅಬೌಟ್ ದಿಸ್ ನೆಗೇಷನ್, ನಾವಿದು ಎಕ್ಸಾಮಲ್ಲಿ ಈ ಥರ ಫಾರ್ಮ್ಯಾಟ್ ಕೇಳಿರೋ ಅಂಥದ್ದು, ಯಾವಾಗೂ ಎರಡು ನೆಗೆಟಿವ್ ಇರಬಾರ್ದು, ಒಂದು ನೆಗೆಟಿವ್ ಇದ್ದಾಗ ಇನ್ನೊಂದು ಪಾಸಿಟಿವ್ ಇರಬೇಕು, ರೈಟ್? ಸಿ ದಿಸ್ ವಿಲ್ ಬಿ ವೆರಿ ಮಚ್ ಇಂಪಾರ್ಟೆಂಟ್. ಸೊ ನೆಗೇಷನ್ ಅನ್ನೋದನ್ನ ನಾನು ನೆಗೆಟಿವ್ ಅಡ್ವರ್ಬ್ ಅಂತ ಕೂಡ ಕರಿತೀನಿ. ಓಕೆ, ಕರಿಬೋದು ನಾವು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಹಿ ಡಸ್ ನಥಿಂಗ್ ವಿತೌಟ್ ನೆವರ್ ಕನ್ಸಲ್ಟಿಂಗ್. ಇಲ್ಲಿ ಎರಡು ನೆಗೆಟಿವ್ ಇದೆಯಾ, ರೈಟ್? ಸೊ ಎರಡು ನೆಗೆಟಿವ್ ಯಾವತ್ತೂ ಇರಬಾರ್ದು, ಬಿಕಾಸ್ ದ ಮೀನಿಂಗ್ ವಿಲ್ ನಾಟ್ ಬಿ ಪ್ರಾಪರ್. ನಾನು ಇಲ್ಲಿ ನೆಗೆಟಿವ್ ಮೀನಿಂಗ್ ತೋರಿಸ್ಬೇಕು ಅಂದರೆ ಒಂದು ನೆಗೆಟಿವ್ ಇದ್ದರೆ ಇನ್ನೊಂದು ಪಾಸಿಟಿವ್ ಇರಬೇಕು ಆಲ್ವೇಸ್. ಡಬಲ್ ನೆಗೆಟಿವ್ ವಿಲ್ ನೆವರ್ ಬಿ ಅಕ್ಸೆಪ್ಟೆಡ್ ಇನ್ ಅ ಸೆಂಟೆನ್ಸ್. ಓಕೆ, ದಿಸ್ ವಿಲ್ ನಾಟ್ ಹೆಲ್ಪ್ ಹಿಮ್. ನಥಿಂಗ್ ನೆವರ್ ಅಲ್ಲ, ಇಟ್ ಈಸ್ ಎವರ್. Nothing ever. Now he does not write well and I do not neither alla either. ಸೊ ಚೇಂಜ್ ಮಾಡಬೇಕಾಗಿರೋದು ಇವಾಗ ಎರಡು ನೆಗೆಟಿವ್ ಇದೆ. ಯು ಕ್ಯಾನ್ ಆಸ್ಕ್ ಮಿ ಮ್ಯಾಮ್, ಎರಡು ನೆಗೆಟಿವ್ ಇದೆ, ನಾನು ಯಾವ ನೆಗೆಟಿವ್ನ ಚೇಂಜ್ ಮಾಡಬೇಕು? ಆಲ್ವೇಸ್ ಯು ಹ್ಯಾವ್ ಟು ಚೇಂಜ್ ದ ಸೆಕೆಂಡ್ ಆರ್ ದ ಲಾಸ್ಟ್ ನೆಗೆಟಿವ್. ಸೊ ದಿಸ್ ಇಸ್ ದ ಲಾಸ್ಟ್ ಅಲ್ವಾ, ಎಲ್ಲ ಕಡೆ ನಾನು ಚೇಂಜ್ ಮಾಡಿರೋದು. ಇಲ್ಲಿ ನಾಟ್ ಇದೆ, ನಥಿಂಗ್ ಇದೆ, ನೆವರ್ ಇದೆ. ಸೊ ಲಾಸ್ಟ್ ನೆಗೆಟಿವ್ನ ನಾನು ಚೇಂಜ್ ಮಾಡಿರೋದು. ಸಿಮಿಲರ್ಲಿ ಡಸ್ ನಾಟ್ ಇದೆ, ಡೂ ನಾಟ್ ಇದೆ, ಮತ್ತು ನೀದರ್ ಇದೆ. ಚೇಂಜ್ ಮಾಡಿರೋದು ಲಾಸ್ಟ್ ಒನ್. ಆಲ್ವೇಸ್ ಚೇಂಜ್ ದ ಲಾಸ್ಟ್ ನೆಗೆಟಿವ್. ದಿಸ್ ವಿಲ್ ಬಿ ಇಂಪಾರ್ಟೆಂಟ್. Okay, and we have also seen yesterday we have also seen about never and not. ಇದನ್ನ ಕೂಡ ಇವತ್ತಿನ ಕ್ಲಾಸಲ್ಲಿ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ನೆವರ್ ಮತ್ತು ನಾಟ್ ಇದನ್ನ ನಾನು ಯಾವತ್ತೂ ನೆವರ್ ಮತ್ತು ನಾಟ್ನ ವಿ ಶುಡ್ ನಾಟ್ ಯು ಶುಡ್ ನಾಟ್ ಯೂಸ್ ಇಟ್ ಇಂಟರ್ಚೇಂಜಬ್ಲಿ. ಸೊ ಆಲ್ಸೋ ಯೂಸೇಜ್ ಆಫ್ ನೆವರ್ ಆ್ಯಂಡ್ ನಾಟ್ ಕೂಡ ಹಿಂದಿನ ಕ್ಲಾಸಲ್ಲಿ ನಾವು ನೋಡಿದ್ವಿ. ಇದನ್ನು ನಾನು ಯಾವತ್ತೂ ಇಂಟರ್ಚೇಂಜಬಲ್ ಆಗಿ ಬಳಸಬಾರ್ದು. ನೆವರ್ ಅನ್ನೋದು ನಾನು ಎಲ್ಲಿ ಬಳಸ್ತೀನಿ ಅಥವಾ ನಾಟ್ ಅನ್ನೋದು ನಾನು ಎಲ್ಲಿ ಬಳಸ್ತೀನಿ ಅನ್ನೋದು ಇವತ್ತಿನ ಕ್ಲಾಸಲ್ಲಿ ಸ್ವಲ್ಪ ತಿಳ್ಕೊಳ್ಳೋಣ. ಬಟ್ ಹಿಂದಿನ ಕ್ಲಾಸಲ್ಲಿ ವಿ ಹ್ಯಾಡ್ ಆಲ್ಸೋ ಟೋಲ್ಡ್ ಅಗೇನ್ ದಿಸ್ ಆಲ್ಸೋ ಬಿಕಮ್ಸ್ ಇಂಪಾರ್ಟೆಂಟ್. ಈ ಥರ ಟರ್ಮಿನಾಲಜೀಸ್ ಕೂಡ ನಮಗೆ ಎಕ್ಸಾಮಲ್ಲಿ ಕೇಳೋ ಅಂಥದ್ದು. ಸೊ ಟುಡೇ ವಿ ವಿಲ್ ಸಿ ದೋಸ್ ಥಿಂಗ್ಸ್ ಆಲ್ಸೋ. ಓಕೆ, ಸೊ ಐ ಥಿಂಕ್ ನೆಗೇಷನ್ವರೆಗೂ ನಾವು ಮಾಡಿದ್ವಿ. ವಿ ಹ್ಯಾಡ್ ನಾಟ್ ಡನ್ ಅಡ್ವರ್ಬ್ ಆಫ್ ಟೈಮ್. ಸೊ ಇದು ನಾನು ಗಮನ ಕೊಟ್ಟಿರಲಿಲ್ಲ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ವಿ ಹ್ಯಾಡ್ ನಾಟ್ ಡನ್ ಅಡ್ವರ್ಬ್ ಆಫ್ ಟೈಮ್. ಇವತ್ತಿನ ಸೆಷನು ಅಡ್ವರ್ಬ್ ಆಫ್ ಟೈಮಿಂದಾನೇ ಶುರು ಮಾಡೋಣ. ಸೊ ಅಡ್ವರ್ಬ್ ಆಫ್ ಟೈಮ್ ಅಂತಂದರೆ, ಅಡ್ವರ್ಬ್ ಅಂದರೆ ವಿಚ್ ಡಿಸ್ಕ್ರೈಬ್ಸ್ ವರ್ಬ್, ಅಬ್ಜೆಕ್ಟಿವ್ ಆರ್ ಅದರ್ ವರ್ಬ್ ಅಲ್ವಾ? ಸೊ ಈ ಅಡ್ವರ್ಬ್ ಆಫ್ ಟೈಮ್ ನನಗೆ ಒಂದು ಟೈಮ್ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡುತ್ತೆ. ಓಕೆ, ಯಾವಾಗ ಒಂದು ಘಟನೆ ನಡೆದಿತ್ತು ಅಥವಾ ಎಲ್ಲಿ ನಡೆದಿತ್ತು, ಎಷ್ಟು ವರ್ಷದ ಹಿಂದೆ ನಡೆದಿತ್ತು, ಈ ಎಲ್ಲ ಇನ್ಫಾರ್ಮೇಷನ್ನು ನನಗೆ, ಅಥವಾ ಇದೆಲ್ಲ ಮಾಡಿಫಿಕೇಷನ್ ವರ್ಬ್, ಅಡ್ವರ್ಬ್ ಮತ್ತು ಇನ್ನೊಂದು ಅಡ್ವರ್ಬ್ನ ಅಬ್ಜೆಕ್ಟಿವ್ನ ಮಾಡಿಫಿಕೇಷನ್ ಮಾಡೋದು ಅಡ್ವರ್ಬ್ ಆಫ್ ಟೈಮ್. ಫಾರ್ ಎಕ್ಸಾಂಪಲ್ ಟುಡೇ, okay, yesterday, tomorrow, ago, before, lately, yet, now, soon, yesterday, already, never. These are the examples of adverb of time. ಈ ವರ್ಡ್ಸ್ ನಾನು adverb of time ಆಗಿ ಬಳಸೋದು. And you can see some examples here. Okay, I will call you tomorrow. ನಾಳೆ ನಾನು ನಿನಗೆ ಕಾಲ್ ಮಾಡ್ತೀನಿ. ಹಿ ವಿಸಿಟೆಡ್ ಕ್ಲಿನಿಕ್ ಯೆಸ್ಟರ್ಡೇ. ನಿನ್ನೆ ನಾವು ಕ್ಲಿನಿಕ್ ವಿಸಿಟ್ ಮಾಡಿದ್ವಿ. ದ ಇನ್ಸಿಡೆಂಟ್ ಟುಕ್ ಪ್ಲೇಸ್ 5 years ago. ಓಕೆ, ಕ್ಯಾನ್ ಯು ಕಮ್ ಸೂನ್? ಬೇಗ ಬರೋಕ್ಕಾಗತ್ತಾ? ಸಿ, ಈ ಎಲ್ಲ ಅಡ್ವರ್ಬ್ ಆಫ್ ಟೈಮ್ ನೀವು ನೋಡಿದ್ರೆ ಐ ಹ್ಯಾವ್ ಯೂಸ್ಡ್ ಇಟ್ ಇನ್ ದಿ ಎಂಡ್ ಆಫ್ ದ ಸೆಂಟೆನ್ಸ್. ಮೋಸ್ಟ್ ಆಫ್ ದ ಕೇಸಸ್, ಮೋಸ್ಟ್ ಆಫ್ ದ ಟೈಮ್ ಅಡ್ವರ್ಬ್ ಆಫ್ ಟೈಮ್ ಇಸ್ ಆಲ್ವೇಸ್, ಓಕೆ, ಇಟ್ ಈಸ್ ಆಲ್ವೇಸ್ ಯೂಸ್ಡ್ at the end of the sentence. Okay, it is always used at the end of the sentence.
ಯು ಗೈಸ್ ಮಸ್ಟ್ ನೋಟ್ ದಿಸ್ ಡೌನ್. ಸೊ ಕೆಲವೊಮ್ಮೆ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ದ್ಯಾರ್ ವಿಲ್ ಬಿ ಸಮ್ ವೇರಿಯೇಷನ್. ಓಕೆ, ಸೊ ಅಡ್ವರ್ಬ್ಸ್ನ ನಾವು ಫಸ್ಟೇ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಬೇರೆ ಥರ ನಾವು ಸೆಂಟೆನ್ಸ್ನ ಆಲ್ಟರ್ ಮಾಡಬೇಕಾಗತ್ತೆ. ಬಟ್ ಅದನ್ನು ಕೂಡ ನಾವು ನೋಡೋಣ ಹೌ ವಿ ಹ್ಯಾವ್ ಟು ಆಲ್ಟರ್ ದ ಸೆಂಟೆನ್ಸ್ ಅಂತ. ಬಟ್ ಆಲ್ವೇಸ್ ರಿಮೆಂಬರ್ ದಟ್ ಅಡ್ವರ್ಬ್ ಆಫ್ ಟೈಮ್ ಯಾವಾಗೂ ನಾನು ಬಳಸೋದು ಸೆಂಟೆನ್ಸ್ ಕೊನೆಯಲ್ಲೇ ಇರಬೇಕು, ಮುಂಚೆ ಇರಬಾರ್ದು. ಓಕೆ, ದಿಸ್ ಇಸ್ ದಿ ಓನ್ಲಿ ಥಿಂಗ್ ಮೋಸ್ಟ್ ಆಫ್ ದ ಕೇಸಸ್. ಬಟ್ ಸಮಟೈಮ್ಸ್ ಯು ಕ್ಯಾನ್ ವೆರಿಫೈ. ಸ್ವಲ್ಪ ಒಂದು ಕೆಲವೊಮ್ಮೆ ಮಧ್ಯ ಇರ್ಬೋದು, ಅದು ಅಕ್ಸೆಪ್ಟಬಲ್ ಡಿಪೆಂಡಿಂಗ್ ಆನ್ ದಿ ಟೆಕ್ಸ್ಟ್ ಟೈಪ್ ಆಫ್ ದಿ ಸೆಂಟೆನ್ಸ್. ಓಕೆ, ದ್ಯಾಟ್ ಇಸ್ ಅಕ್ಸೆಪ್ಟಬಲ್. ಸಪೋಸ್ ಏನಾದರೂ ಅಡ್ವರ್ಬ್ ಮುಂಚೆನೇ ಶುರು ಆದರೆ ಸೆಂಟೆನ್ಸ್ ಸ್ಟ್ರಕ್ಚರ್ ವೇರಿ ಆಗುತ್ತೆ. ಅದು ಹೇಗೆ ಅಂತಲೂ ನಾವು ನೋಡ್ಕೊಳ್ಳೋಣ. ಸೊ ಅಡ್ವರ್ಬ್ ಆಫ್ ಟೈಮ್ ಇಸ್ ಸಿಂಪಲ್, ಇಟ್ಸ್ ನಾಟ್ ವೆರಿ ಡಿಫಿಕಲ್ಟ್. ನೌ ಮೂವಿಂಗ್ ಆನ್, ಲುಕ್ ಅಟ್ ದಿಸ್ ಸೆಂಟೆನ್ಸ್. ಈ ಸೆಂಟೆನ್ಸ್ನ ನೋಡಿ, ನಿಮ್ಗೆ ಏನು ಅನ್ಸುತ್ತೆ ಈ ಸೆಂಟೆನ್ಸ್ನ ನೋಡಿದ್ರೆ? ನೇಹಾ ಕಂಪ್ಲೀಟೆಡ್ ಹರ್ ವರ್ಕ್ ಇನ್ ಆಫೀಸ್ ಯೆಸ್ಟರ್ಡೇ ಹ್ಯಾಪಿಲಿ. ನನಗೆ ಹೇಳ್ಬೋದಾ ಇದರ ಸೆಂಟೆನ್ಸ್ ಅರ್ಥ ಏನು ಅಂತ? ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದಾ? ನಿಮ್ಗೆ ಏನು ಅರ್ಥ ಆಯಿತು ಅಂದರೆ, ಸಿ ನೇಹಾ ಅನ್ನೋದು ನೇಮ್ ಆಫ್ ಅ ಗರ್ಲ್. ನೇಹಾ ಏನು ಮಾಡಿದ್ದಾರೆ, ಅವರ ಕೆಲಸನ ಆಫೀಸಲ್ಲಿ ನೆನ್ನೆ ಖುಷಿಯಾಗಿ ಮುಗಿಸಿದ್ದಾರೆ. ರೈಟ್, ದಟ್ ಈಸ್ ದ ಮೀನಿಂಗ್ ಆಫ್ ಇಟ್. ಸೊ ಇಲ್ಲಿ ಸ್ವಲ್ಪ ಡೆಪ್ತ್ ಆಗಿ ನೋಡಿದ್ರೆ ನಾವು ನೆನ್ನೆ ಮತ್ತು ಇವತ್ತು ಡಿಸ್ಕಸ್ ಮಾಡಿರೋ ಅಂಥ ಅಡ್ವರ್ಬ್ ವೇರಿಯಸ್ ಟೈಪ್ಸ್ ಆಫ್ ಅಡ್ವರ್ಬ್ಸ್ ಬರ್ತಾ ಇದೆಯಾ? ಸೊ ಆಫೀಸ್ ಇನ್ ಅಂತ ಇದೆಯಾ? ಇನ್ ಅಂತ ಇರೋದು ಅಡ್ವರ್ಬ್ ಆಫ್ ಪ್ಲೇಸಾ? ರೈಟ್, ಇನ್ ಅಂತ ಇರೋದು ಅಡ್ವರ್ಬ್ ಆಫ್ ಪ್ಲೇಸ್. ಯೆಸ್ಟರ್ಡೇ ಇವಾಗಷ್ಟೇ ನೋಡಿದ್ವಿ, ಇಟ್ ಇಸ್ ಅಡ್ವರ್ಬ್ ಆಫ್ ಟೈಮ್. ಓಕೆ, ಹ್ಯಾಪಿಲಿ ಅಂದರೆ ಇಟ್ ಈಸ್ ಅಡ್ವರ್ಬ್ ಆಫ್ ಮ್ಯಾನರ್. ಹೆಂಗೆ ಕೆಲಸ ಮುಗಿಸಿದ್ರು? ಖುಷಿಯಾಗಿ ಕೆಲಸ ಮುಗಿಸಿದ್ರು. ದಿಸ್ ಈಸ್ ಅಡ್ವರ್ಬ್ ಆಫ್ ಮ್ಯಾನರ್. ಮ್ಯಾನರ್ ಟೆಲ್ಸ್ ಮೀ ಹೌ. ಹೌ ಅನ್ನೋದಕ್ಕೆ ನನಗೆ ಆನ್ಸರ್ ಕೊಡೋದು ಮ್ಯಾನರ್. ಓಕೆ, ಸೊ ನಾವು ಮೂರು ಥರ ಅಡ್ಜೆಕ್ಟಿವ್ಸ್ ಮೂರು ಥರ ಅಡ್ವರ್ಬ್ಸ್ ಇದೆಯಾ ಒಂದು ಸೆಂಟೆನ್ಸಲ್ಲಿ? ಯಾವಾಗ ಈ ಮೂರು ಅಡ್ವರ್ಬ್ ಬರುತ್ತೋ ದಿ ಆರ್ಡರ್ ಮಸ್ಟ್ ಆಲ್ವೇಸ್ ಬಿ ಎಮ್, ಪಿ ಆ್ಯಂಡ್ ಟಿ. ಓಕೆ, ಎಮ್, ಪಿ ಆ್ಯಂಡ್ ಟಿ ನೆನ್ಪಿಟ್ಕೊಳ್ಳಿ. ಎಮ್ ಸ್ಟ್ಯಾಂಡ್ಸ್ ಫಾರ್ ಮ್ಯಾನರ್. ಸೊ ಇಫ್ ಐ ಹ್ಯಾವ್ ಟು ರೀರೈಟ್ ದಿಸ್ ಸೆಂಟೆನ್ಸ್ ದೆನ್ ಇಟ್ ವಿಲ್ ಬಿ ನೇಹಾ ಕಂಪ್ಲೀಟೆಡ್ her work. Okay, now in anta illa yakandre in is manner of adverb of place. First I have to start with adverb of manner. Illi adverb of manner enu henge kelsa mugisidru? Happily, that is adverb of manner. So her work happily should come first. Okay, happily. adr nantara barbekagirodu adverb of place. Elli kelsa mugisidru? Office alli. Right, happily in ಆಫೀಸ್. ದೆನ್ ಕೊನೆಯಲ್ಲಿ ಬರಬೇಕಾಗಿರೋದು ಅಡ್ವರ್ಬ್ ಆಫ್ ಟೈಮ್. ಎಲ್ಲಿ ಯಾವಾಗ ಮುಗಿಸಿದ್ರು? ಯೆಸ್ಟರ್ಡೇ. ಕ್ಲಿಯರ್? ಯಾವಾಗ ಒಂದು ಸೆಂಟೆನ್ಸಲ್ಲಿ ಅಡ್ವರ್ಬ್ ಆಫ್ ಮ್ಯಾನರ್, ಪ್ಲೇಸ್ ಮತ್ತು ಟೈಮ್ ಮೂರೂ ಇರುತ್ತೋ ದಿ ಆರ್ಡರ್ ಈಸ್ ಆಲ್ವೇಸ್ ಎಮ್ ಪಿ ಟಿ. ನೆನ್ಪಿಟ್ಕೊಳ್ಳಿ, ಇದು ಎಮ್ ಪಿ ಟಿ ಸ್ಟ್ಯಾಂಡ್ಸ್ ಫಾರ್ ಅಡ್ವರ್ಬ್ ಆಫ್ ಮ್ಯಾನರ್, ಪ್ಲೇಸ್ ಫಾಲೋಡ್ ಬೈ ಟೈಮ್. ಸೊ ಶಫಲ್ ಆಗಿದ್ದಾಗ ಕೆಲವೊಮ್ಮೆ ಶಫಲ್ ಮಾಡಿ ಕೂಡ ಎರರ್ ಸ್ಪಾಟಿಂಗಲ್ಲಿ ಕೇಳ್ಬೋದು, ಅಥವಾ ದೇ ಮೈಟ್ ಆಸ್ಕ್ ಫಾರ್ ಸೆಂಟೆನ್ಸ್ ಇಂಪ್ರೂವ್ಮೆಂಟ್. ಇದರಲ್ಲಿ ಈ ಥರ ಗ್ರಾಮ್ಯಾಟಿಕಲ್ ರೂಲ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ದ ಟಾಸ್ಕ್ ಇಸ್, ನೀವೇ ಈ ಥರ ಇನ್ನೊಂದು ಸೆಂಟೆನ್ಸ್ನ ಟ್ರೈ ಮಾಡಿ. ಈ ಥರ ಇನ್ನೊಂದಷ್ಟು ಸೆಂಟೆನ್ಸಸ್ ತೊಗೊಂಡು ನನಗೆ ಫ್ರೇಮ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಯಾವ ಥರ ನಾನು ಸೆಂಟೆನ್ಸಸ್ನ ಫ್ರೇಮ್ ಮಾಡ್ಬೋದು. ಅದು ಫ್ರೇಮ್ ಮಾಡೋದು ನನಗೆ ಹೇಳ್ಕೊಡಿ. ಓಕೆ, ಯು ಜಸ್ಟ್ ಟೆಲ್ ಮಿ how we can frame the sentence. ಈ ಮೂರು ಇಟ್ಕೊಂಡು ನಾನು ಹೆಂಗೆ ಸೆಂಟೆನ್ಸ್ನ ಫ್ರೇಮ್ ಮಾಡ್ಬೋದು. ನೆಕ್ಸ್ಟ್, ಸೊ ಇವಾಗ ಐ ವಾಸ್ ಟೆಲ್ಲಿಂಗ್, ಸಿ ಯೂಶಲಿ ಅಡ್ವರ್ಬ್ ಆಫ್ ಟೈಮ್ ಎಕ್ಸಾಂಪಲ್ ತೊಗೊಂಡಿದ್ದಾಗ ವಾಟ್ ಹ್ಯಾಪನ್ಡ್ ಇಸ್, ಅಡ್ವರ್ಬ್ ಆಫ್ ಟೈಮ್ ಅನ್ನೋದು ಯಾವಾಗೂ ಸೆಂಟೆನ್ಸ್ ಕೊನೆಯಲ್ಲಿ ಬರಬೇಕು ಅಂತ ಹೇಳಿದೆ. ಸಪೋಸ್ ಯಾವುದಾದ್ರೂ ಅಡ್ವರ್ಬು ಸೆಂಟೆನ್ಸ್ ಸ್ಟಾರ್ಟಿಂಗೇ ಬಂತು, ಅದು ಕರೆಕ್ಟ್ ಇರುತ್ತಾ ತಪ್ಪಿರುತ್ತಾ? ವಾಟ್ ಡು ಯು ಥಿಂಕ್ ಇಸ್ ದಿ ಆನ್ಸರ್? ಕ್ಯಾನ್ ಯು ಗೈಸ್ ಕಮೆಂಟ್ ಆ್ಯಂಡ್ ಟೆಲ್ ಮಿ? ಕಮೆಂಟ್ ಮಾಡಿ ತಿಳಿಸ್ಬೋದಾ ನೀವು? ಬಿಫೋರ್ ಯು ಗೋ ಈ ಸ್ಲೈಡ್ ನೋಡೋಕ್ಕೂ ಮುಂಚೆ ಕ್ಯಾನ್ ಯು ಜಸ್ಟ್ ಥಿಂಕ್ ಅಬೌಟ್ ಇಟ್. ಸಪೋಸ್ ನಾನು ಸೆಂಟೆನ್ಸು ಶುರು ಮಾಡಿರೋದೇ ಅಡ್ವರ್ಬಿಂದ, ದೆನ್ ಸೆಂಟೆನ್ಸ್ ಸೇಮ್ ಇರುತ್ತಾ ಅಥವಾ ಬೇರೆ ಇರುತ್ತಾ? ಫಾರ್ ಯು ಕ್ಯಾನ್ ಸಿ ಹಿಯರ್ seldom. What type of adverb is this? Can you guys comment and tell me? Seldom he visits his parents. So seldom ಅನ್ನೋದು it is an adverb. Definitely it is an adverb. Comment and tell me what type of adverb is this. ನನಗೆ ಹೇಳಿ ಅದು. Okay, next, never, this is also adverb, right? So seldom he visits his parents, he seldom visits his parents. ಏನು ವ್ಯತ್ಯಾಸ? seldom is a negative term. seldom ಅಂತಂದರೆ ತುಂಬ ಜಾಸ್ತಿ ಆಫನ್ ಆಗಿ ಹೋಗಲ್ಲ, ತುಂಬ ರೇರ್ ಆಗಿ ಹೋಗ್ತಾನೆ ಅಂತ ಅರ್ಥ. ಓಕೆ, ತುಂಬ ರೇರ್ ಆಗಿ ಅವನು ಪೇರೆಂಟ್ಸ್ನ ನೋಡೋಕ್ಕೆ ಹೋಗ್ತಾನೆ ಅಂತ.
ನೆವರ್ ಐ ವಿಲ್ ಸಿ ಹರ್ ಅಗೇನ್, ಇನ್ನು ನಾನು ಯಾವತ್ತೂ ನಾನು ನೋಡೋದೇ ಇಲ್ಲ, ದಟ್ ಈಸ್ ದ ಮೀನಿಂಗ್ ಆಫ್ ಇಟ್. ಓಕೆ, ಸೊ ಇಲ್ಲಿ ಯೂಸೇಜ್ ಆಫ್ ನೆವರ್ ಇಸ್ ಕರೆಕ್ಟ್, ಯೂಸೇಜ್ ಆಫ್ ನೆವರ್ ಇಸ್ ಕರೆಕ್ಟ್. ನಾ ಸೆಲ್ಡಮ್ ಹಿ ವಿಸಿಟ್ಸ್ ಹಿಸ್ ಪೇರೆಂಟ್ಸ್, ಇಲ್ಲಿ ಈ ಎರಡು ಎಕ್ಸಾಂಪಲಲ್ಲಿ ನೆವರಿಂದ ಎರಡು ಎಕ್ಸಾಂಪಲಲ್ಲಿ ಅಡ್ವರ್ಬಿಂದ ಶುರುವಾಗ್ತಿದೆಯಾ? ಯಾವಾಗ ಸೆಂಟೆನ್ಸ್ ಅಡ್ವರ್ಬಿಂದ ಶುರು ಆಗುತ್ತೋ ಯೂಶಲಿ ಸಿ ಬಿಫೋರ್ ವಿ ಗೋ ಟು ದ್ಯಾಟ್ ನಮ್ಮ ನಾರ್ಮಲ್ ಸೆಂಟೆನ್ಸ್ ಸ್ಟ್ರಕ್ಚರ್ ನೋಡಿದ್ರೆ ಇಟ್ ಶುಡ್ ಬಿ ನೌನ್ ಫಸ್ಟ್ ಬರುತ್ತೆ, ನೌನ್ ಅಥವಾ ಪ್ರೊನೌನ್ ಫಸ್ಟ್ ಬರುತ್ತೆ, ನೌನ್ ಅಥವಾ ಪ್ರೊನೌನ್ ನಂತರ ಬರೋದು ವರ್ಬ್, ರೈಟ್? ವರ್ಬ್ ನಂತರ ಬರೋದು ಆಬ್ಜೆಕ್ಟಿವ್. The object can consist of so many things, right? So, but seldom, now adverb first bandre, this will not be the case. Adverb first bandaga, always it should start inverted form of verb. So, verb nantara pronoun athwa noun barutte. That is the inverted form of verb. But in the second example, illi it is not adverb illilla. ಕರೆಕ್ಟ್, ಅಡ್ವರ್ಬ್ ಇಲ್ಲ. ಸೊ ಅಡ್ವರ್ಬ್ ಇಲ್ಲಿ ಸೆಂಟೆನ್ಸ್ ಸ್ಟಾರ್ಟ್ ಆಗ್ತಾ ಇರೋದೇ ಪ್ರೊನೌನ್ ಅಥವಾ ನೌನಿಂದ ಇದ್ದಾಗ ಎವ್ರಿಥಿಂಗ್ ವಿಲ್ ಬಿ ನಾರ್ಮಲ್. ಇದೇ ಸೆಂಟೆನ್ಸ್ ಸ್ಟ್ರಕ್ಚರ್ನ ನಾವು ಫಾಲೋ ಮಾಡ್ತೀವಿ. ಆದರೆ ಯಾವಾಗ ಅಡ್ವರ್ಬ್ ಸೆಂಟೆನ್ಸ್ಗಿಂತ ಮುಂಚೆ ಬರ್ತಿದೆಯೋ ಆವಾಗ ನಾವು ಇನ್ವರ್ಟೆಡ್ ಫಾರ್ಮ್ನ ಮಾಡ್ತೀವಿ. ವಾಟ್ ಈಸ್ ದಟ್ ಇನ್ವರ್ಟೆಡ್ ಫಾರ್ಮ್? ಇಟ್ ವಿಲ್ ಬಿ ಆಲ್ವೇಸ್ ಫಸ್ಟ್ ವರ್ಬ್ ನಂತರ ಪ್ರೊನೌನ್ ಅಥವಾ ನೌನ್ ಇರುತ್ತೆ. ಸೊ ದಿಸ್ ಇಸ್ ದ ರಾಂಗ್ ಸೆಂಟೆನ್ಸ್. ಸೆಲ್ಡಮ್ ಹಿ ವಿಸಿಟ್ಸ್ ಹಿಸ್ ಪೇರೆಂಟ್ಸ್ ಅಲ್ಲ, ಸೆಲ್ಡಮ್ ಡಸ್ ಹಿ ವಿಸಿಟ್ ಹಿಸ್ ಪೇರೆಂಟ್ಸ್. ಓಕೆ, ಸೊ ದ್ಯಾಟ್ ಈಸ್ ದ ರೈಟ್ ಆನ್ಸರ್. ಇಲ್ಲಿ ಈ ಎಕ್ಸಾಂಪಲಲ್ಲಿ he seldom visits his parents, ಇಲ್ಲಿ ಶುರು ಆಗ್ತಿರೋದೇ ಪ್ರೊನೌನ್ ಇಂದ ಅಲ್ವಾ? ಸೊ ದಿಸ್ ಇಸ್ ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ. ಸೆಲ್ಡಮ್ ಇಸ್ ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ. ಸೊ ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿನ ನಾನು ಎಲ್ಲಿ ಇಡಬೇಕು? ಮೇನ್ ವರ್ಬ್ ಮುಂಚೆ, ಹೆಲ್ಪಿಂಗ್ ವರ್ಬ್ ನಂತರ, ಕರೆಕ್ಟ್? ಸೊ ಜಸ್ಟ್ ನಾವು ವಿ ಡಿಸ್ಕಸ್, ದಟ್ ಇಸ್ ವೈ ಐ ಆಸ್ಕ್ಡ್ ಯು ಗೈಸ್ ವೇರ್ ವಿತ್ ವಾಟ್ ಟೈಪ್ ಆಫ್ ಅಡ್ವರ್ಬ್ ಇಸ್ ದಿಸ್. ಓಕೆ, ಸೊ ದ್ಯಾಟ್ ವಿಲ್ ಬಿ ಇಂಪಾರ್ಟೆಂಟ್. ಯಾವ ಥರ ಅಡ್ವರ್ಬ್ ಅನ್ನೋದು ನಮಗೆ ಮುಖ್ಯ ಆಗುತ್ತೆ, ಯಾಕಂದರೆ ಎರಡು ಥರದ ಅಡ್ವರ್ಬ್ಗೆ ನಾವು ಸ್ಪೆಸಿಫಿಕ್ ಪೊಸಿಷನಲ್ಲೇ ಪ್ಲೇಸ್ ಮಾಡಬೇಕು. ಸೊ ಬಿ ವೆರಿ ಸ್ಪೆಸಿಫಿಕ್ ವಿತ್ ದ್ಯಾಟ್. ಓಕೆ, ನೆವರ್, ಅಗೇನ್ ನೆವರ್ ಇಸ್ ಅಡ್ವರ್ಬ್ ಅಲ್ವಾ? ಸೊ ಅಡ್ವರ್ಬ್ ಇಂದ ಶುರು ಆಗ್ತಿದೆ ಅಂತಂದಾಗ ಇನ್ವರ್ಷನ್ ಫಾರ್ಮ್ ಆಫ್ ದಿ ಸೆಂಟೆನ್ಸ್ ವಿಲ್ ಬಿ ಆಕ್ಸೆಪ್ಟೆಡ್. ಸೊ ಇನ್ವರ್ಷನ್ ಫಾರ್ಮ್ ಅಂತ ಅಂದಾಗ ಏನಾಗುತ್ತೆ? ನೆವರ್, ಇದು ಐ ಇಲ್ ಅಂತಂದ್ರೆ ಐ ವಿಲ್ ಅಂತ ಅರ್ಥ. ಓಕೆ, ಐ ಇಲ್ ಅಂತಂದ್ರೆ ಐ ವಿಲ್ ಅಂತ ಅರ್ಥ. ನೆವರ್ ವಿಲ್ ಐ ಸಿ ಹರ್ again, this will be the answer. Never will I see her again. This is a wrong answer. Okay, I will never see her again, ಇದು ಸರಿ ಇದೆ. ಯಾಕಂದರೆ ಶುರು ಆಗ್ತಿರೋದು ಪ್ರೊನೌನಿಂದ. ಪ್ರೊನೌನ್ ಅಥವಾ ನೌನಿಂದ ಶುರು ಆಗೋದು ನಾರ್ಮಲ್ ಸೆಂಟೆನ್ಸಸ್. ಯಾವಾಗ ಅಡ್ವರ್ಬ್ ಇಂದ ಶುರು ಆಗುತ್ತೋ ಆವಾಗ ಮಾತ್ರ ಇನ್ವರ್ಟೆಡ್ ಫಾರ್ಮ್ ಬರುತ್ತೆ. ಓಕೆ, ಸೊ ದ್ಯಾಟ್ ಥಿಂಗ್ ಯು ಗೈಸ್ ಮಸ್ಟ್ ನೋಟ್. ಕ್ಲಿಯರ್? ಐ ಹೋಪ್ ಯು ಗೈಸ್ ಆರ್ ಫಾಲೋಯಿಂಗ್. ಅರ್ಥ ಆಗ್ತಿದೆಯಾ ನಿಮಗೆ? ಯಾವಾಗ ನಾವು ಅಡ್ವರ್ಬ್ ಅಂತ ಯಾವಾಗ ಅಡ್ವರ್ಬ್ ಇದ್ದಾಗ ವರ್ಬ್ ಮತ್ತು ನೌನ ಪೊಸಿಷನ್ ಏನಾಗುತ್ತೆ, ಮತ್ತು ವೆನ್ ಡು ವಿ ಯೂಸ್ ಇಟ್ ಆ್ಯಂಡ್ ವೆನ್ ಡು ವಿ ನಾಟ್ ಯೂಸ್ ಇಟ್. ಐ ಹೋಪ್ ಯು ಗೈಸ್ ಆರ್ ಫಾಲೋಯಿಂಗ್. ನಿಮಗೆ ಅರ್ಥ ಆಗ್ತಿದೆ ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಫ್ ನಾಟ್, ಐ ವಿಲ್ ಟ್ರೈ ಟು ಎಕ್ಸ್ಪ್ಲೇನ್ ಇಟ್ ಇನ್ ಅ ಬೆಟರ್ ವೇ. ಓಕೆ, ನೆಕ್ಸ್ಟ್ ಅಡ್ವರ್ಬ್ ಅಲ್ಲಿ ವಿ ಗೆಟ್ ಟು ಸಿ ಸಮ್ ಡಿಫ್ರೆನ್ಸಸ್. ಸೊ ಇವಾಗ ವಿ ಆಲ್ವೇಸ್ ಹ್ಯಾವ್ ದಿಸ್ ಟೆಂಡೆನ್ಸಿ ಎಲ್ಸ್ ಮತ್ತು ಅದರ್, ಇದೆಲ್ಲ ನಾವು ಡೈಲಿ ನಾವು ಯೂಸ್ ಮಾಡೋವಂಥದ್ದು. ಎಲ್ಸ್ ಆ್ಯಂಡ್ ಅದರ್, ರೈಟ್? ಎಲ್ಸ್ ಆ್ಯಂಡ್ ಅದರ್. ಸಿ ನಾನು ಎಲ್ಸ್ ಜೊತೆ ಯಾವಾಗಲೂ ಬಳಸಬೇಕಾದ್ರೆ ಐ ಮಸ್ಟ್ ಆಲ್ವೇಸ್ ಯೂಸ್ ಬಟ್ ನಾವು ಕೆಲವೊಮ್ಮೆ ನಮಗೆ ಟೆಂಡೆನ್ಸಿ ಇದೆ ಬಟ್ ಅಂತ ಬಳಸಲ್ಲ, ಬೇರೆ ಬೇರೆ ಪದ ಬಳಸ್ತೀವಿ, ರೈಟ್? ಆ್ಯಂಡ್ ಅದರ್ ಅಥವಾ ಅದರ್ವೈಸ್ ಸೆಂಟೆನ್ಸಲ್ಲಿದ್ದರೆ ದ್ಯಾಟ್ ಮಸ್ಟ್ ಆಲ್ವೇಸ್ ಬಿ ಅಕಂಪನಿಡ್ ಬೈ ದ್ಯಾನ್. ಓಕೆ, ಸಿ ಸರ್ಟನ್ ಎಕ್ಸಾಂಪಲ್. ಇಟ್ ಈಸ್ ನಥಿಂಗ್ ಎಲ್ಸ್ ದ್ಯಾನ್ ಶೇರ್ ಮ್ಯಾಡ್ನೆಸ್. ಶೇರ್ ಅಂತಂದರೆ ಆಬ್ವಿಯಸ್ ಮ್ಯಾಡ್ನೆಸ್ ಅಂತ ಅರ್ಥ. ಕ್ಲಿಯರ್? ಸೊ ಇಟ್ ಈಸ್ ನಥಿಂಗ್ ಎಲ್ಸ್ ಅಂತ ಇದೆಯಾ? ಎಲ್ಸ್ ಮಸ್ಟ್ ಆಲ್ವೇಸ್ ಬಿ ಅಕಂಪನಿಡ್ ಬೈ ಬಟ್, ನಾಟ್ ದ್ಯಾನ್. ಓಕೆ, it is but. Clear? It is nothing else but sheer madness. She had no other ಅಂತ ಇದೆಯಾ? ಅದರ್ ಅಥವಾ ಅದರ್ವೈಸ್ ಜೊತೆ ನಾನು ಯಾವಾಗೂ ದ್ಯಾನ್ ಬಳಸಬೇಕು. ಬಟ್ ಇಲ್ಲಿ ನಾವು ಬಟ್ ಅಂತ ಬಳಸಿದ್ದೀವಿ. ಇಟ್ ಈಸ್ ದ್ಯಾನ್. ಸಿ ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ ವೆರಿ ವೆರಿ ಇಂಪಾರ್ಟೆಂಟ್. ನಮಗೆ ಎರರ್ ಸ್ಪಾಟಿಂಗಲ್ಲಿ ಕೇಳ್ತಾ ಇರೋದು. ಎರರ್ ಸ್ಪಾಟಿಂಗಲ್ಲಿ ಈ ಥರ ಕಾನ್ಸೆಪ್ಟ್ಸೇ ಪಿಕ್ ಮಾಡ್ಕೊಳ್ಳೋದು. ಓಕೆ, ಬಿಕಾಸ್ ನಾವು ಇಂಥದ್ರ ಮೇಲೆ ಗಮನ ಕೊಡೋದಿಲ್ಲ ಆಸ್ ಅ ಸ್ಟೂಡೆಂಟ್. ಬಟ್ ಎಕ್ಸಾಮಿನರ್ ಇಸ್ ವೆರಿ ಇಂಟೆಲಿಜೆಂಟ್. ಹಿ ವಾಂಟ್ಸ್ ಟು ಕ್ಲಿಯರ್ ದ ಕಾಂಪಿಟೇಷನ್. ಸೊ he had no other alternative than stay here. ಸೊ ಇಲ್ಲಿ ಬಟ್ ಅಂತ ಅಲ್ಲ, ದ್ಯಾನ್. ನಿಮ್ಗೆ ಅದು ಸೌಂಡ್ ಮಾಡುವಾಗ ಇಟ್ ಡಸಂಟ್ ಸೀಮ್ ವೆರಿ ಗುಡ್, ಬಟ್ ದಿಸ್ ಇಸ್ ದ ರೈಟ್ ಆನ್ಸರ್. ಶಿ ಹ್ಯಾಸ್ ನೋ ಒನ್ ಎಲ್ಸ್. ಓಕೆ, ಎಲ್ಸ್ ಇದೆ, ಎಲ್ಸ್ ಜೊತೆ ಬಟ್ ಮಾತ್ರ ಇರಬೇಕು. ಟು ಲುಕ್ ಆಫ್ಟರ್ ಹರ್
ಎಕ್ಸೆಪ್ಟ್ ಅಂತ ಇದೆ, ಕರೆಕ್ಟಾ? ಇಲ್ಲಿ ಬರೀ ದ್ಯಾನ್ ಬಗ್ಗೆ ಅಲ್ವಾ ಹೇಳಿರೋದು, ಎಕ್ಸೆಪ್ಟ್ ಇದೆ, ಕರೆಕ್ಟಾ? ಕ್ಯಾನ್ ಯು ಗೈಸ್ ಕಮೆಂಟ್ ಆ್ಯಂಡ್ ಟೆಲ್ ಮೀ, ಎಕ್ಸೆಪ್ಟ್ ಇರೋದು ಕರೆಕ್ಟಾ ಅಥವಾ ಡು ಐ ಹ್ಯಾವ್ ಟು ಚೇಂಜ್? ವಾಟ್ ಡು ಯು ಥಿಂಕ್? ಯು ಮಸ್ಟ್ ಚೇಂಜ್ ಇಟ್. ಇಟ್ ಈಸ್ ಬಟ್. ಎಲ್ಸ್ ಜೊತೆ ನಾನು ಯಾವಾಗೂ ಬಳಸಬೇಕಾಗಿರೋದು ಬಟ್, ನಾಟ್ ಎಕ್ಸೆಪ್ಟ್ ಆರ್ ದ್ಯಾನ್. ಆಲ್ವೇಸ್ ರಿಮೆಂಬರ್, ಅದರ್ ಮತ್ತು ಅದರ್ವೈಸ್ ಜೊತೆ ಮಾತ್ರ ನಾನು ದ್ಯಾನ್ ಅಂತ ಬಳಸ್ಬೋದು, ಎಲ್ಸ್ ಜೊತೆ ನಾನು ಬಳಸಬೇಕಾಗಿರೋದು ಬಟ್ ಮಾತ್ರ. ಆಲ್ವೇಸ್ ರಿಮೆಂಬರ್ ದಿಸ್. ಎರರ್ ಸ್ಪಾಟಿಂಗಲ್ಲಿ ಈ ಥರ ಕಾನ್ಸೆಪ್ಟ್ಸ್ ಕೇಳ್ತಾರೆ. ಯು ಹ್ಯಾವ್ ಟು ಬಿ ವೆರಿ ವಿಜಿಲೆಂಟ್. ಓಕೆ, ನೆಕ್ಸ್ಟ್ ಸಿ. ಓಕೆ, ಸೊ ಹಿಂದಿನ ಕ್ಲಾಸಲ್ಲಿ ಕೂಡ ಇದ್ರ ಬಗ್ಗೆ ಮಾತಾಡಿದ್ವಿ. Now, I never went to Ooty last year. I did not go to Ooty last year. So, ಈ ಎರಡು ಮಧ್ಯೆ ಡಿಫ್ರೆನ್ಸ್ ಏನು? I never went to Ooty last year ಅಥವಾ I did not go to Ooty last year. ಈ ಎರಡರಲ್ಲಿ ಕರೆಕ್ಟ್ ಯಾವುದು, ತಪ್ಪು ಯಾವುದು? What do you think is the answer? Can you guys tell me what is correct and which is correct and which is wrong? ಕಮೆಂಟ್ ಮಾಡಿ ತಿಳಿಸ್ಬೋದಾ ನನಗೆ? ಸೊ ನೆವರ್ ಮತ್ತು ನೋ, ಅದು ನಾಟ್. ಓಕೆ, ಇದನ್ನು ನಾವು ಯೂಶಲಿ ವಿ ಯೂಸ್ ಇಟ್ ಇನ್ ಇಂಟರ್ಚೇಂಜಿಂಗ್. ಆ ಥರ ನಾವು ಬಳಸಬಾರ್ದು. ನೆವರ್ ಅನ್ನೋದು ನಾನು ಎಲ್ಲಿ ಬಳಸ್ತೀನಿ ಅಂದರೆ, ಹುಟ್ಟಿದಾಗಿಂದ ಇಲ್ಲಿವರೆಗೂ ಒಂದು ಸತಿನೂ ಮಾಡೇ ಇಲ್ಲ, ಆವಾಗ ಐ ಯೂಸ್ ನೆವರ್. ಬಟ್ ನಾಟ್ ಅನ್ನೋದು ನಾನು ಯಾವಾಗ ಬಳಸ್ತೀನಿ ಅಂದರೆ, ಯೂಶಲಿ ಅದು ಮಾಡ್ತೀನಿ, ಆದರೆ ಲಾಸ್ಟ್ ಇಯರ್ ಮಾತ್ರ ಮಾಡಿಲ್ಲ ಅಥವಾ ಈ ಒಂದು ಸತಿ ಮಾತ್ರ ಮಾಡಿಲ್ಲ. ದಟ್ ಈಸ್ ದ ಡಿಫ್ರೆನ್ಸ್. ಓಕೆ, ಸೊ ಐ ನೆವರ್ ವೆಂಟ್ ಟು ಊಟಿ ಲಾಸ್ಟ್ ಇಯರ್ ಅಂತ ಹೇಳಿದ್ದಾರೆ, ಲಾಸ್ಟ್ ಇಯರ್ ಮಾತ್ರ, ಬಟ್ ಮೇ ಬಿ ಐ ವುಡ್ ಹ್ಯಾವ್ ಗಾನ್. ಸೊ ಇಲ್ಲಿ ನೆವರ್ ಅಲ್ಲ, ಐ ಡಿಡ್ ನಾಟ್ ಗೋ ಟು ಊಟಿ ಲಾಸ್ಟ್ ಇಯರ್. ದಟ್ ಈಸ್ ದ ಡಿಫ್ರೆನ್ಸ್. ನೆವರ್ ಅಂತಂದರೆ ಯಾವತ್ತೂ ಮಾಡೇ ಇಲ್ಲ, ಬಟ್ ನಾಟ್ ಅನ್ನೋದು ನಾನು ಯಾವಾಗ ಯೂಸ್ ಮಾಡ್ತೀನಿ ಅಂದರೆ, ಈ ಮುಂಚೆ ಮಾಡಿರ್ತೀನಿ ಆದರೆ ಯಾವಾಗೋ ಒಂದು ಸತಿ ಮಿಸ್ ಮಾಡಿರ್ತೀನಿ, ಆವಾಗ ಐ ಯೂಸ್ ನಾಟ್. ಬಿ ಕೇರ್ಫುಲ್ ವಿತ್ ದೇರ್ ಯೂಸೇಜಸ್. ಐ ನೆವರ್ ರಿಮೆಂಬರ್ ಟು ಹ್ಯಾವ್ ಸೆಟ್ ಸೊ. ಸೊ ವಾಟ್ ವಿಲ್ ಬಿ ದಿ ಆನ್ಸರ್ ಫಾರ್ ದಿಸ್? ಐ ಡು ನಾಟ್ ರಿಮೆಂಬರ್ ಟು ಹ್ಯಾವ್ ಸೆಟ್ ಸೊ. ಐ ನೆವರ್ ರಿಮೆಂಬರ್ ಆರ್ ಐ ಡು ನಾಟ್ ರಿಮೆಂಬರ್. So again here it is I do not remember. Okay, I do not remember to have said so. That will be the answer. I never remember ಆ ಥರ ಅಲ್ಲ, ಯಾಕಂದರೆ ಇಲ್ಲಿ ನೆವರ್ ಅನ್ನೋದು ರಿಮೆಂಬರ್ಗೆ ಹೇಳ್ತಾ ಇದ್ದಾರೆ, ರೈಟ್? ಸೊ ನೆವರ್ ರಿಮೆಂಬರ್ ಕೆಲವೊಮ್ಮೆ ನಾವು ನೆನಪಿಸ್ಕೊಳ್ತೀವಿ ಅಲ್ಲ. ಸೊ ಹಿಯರ್ ನೆವರ್ ಇಸ್ ನಾಟ್ ಕರೆಕ್ಟ್. ಐ ಡೂ ನಾಟ್ ರಿಮೆಂಬರ್, ಆ ಒಂದು ಆಸ್ಪೆಕ್ಟ್ ನನಗೆ ನೆನಪಾಗ್ತಿಲ್ಲ. ಓಕೆ, ನೆಕ್ಸ್ಟ್ ಐ ರಿಮೆಂಬರ್ ನೆವರ್ ಟು ಹ್ಯಾವ್ ಸೆಟ್ ಸೊ. ಐ ಡು ನಾಟ್ ರಿಮೆಂಬರ್ ಟು ಹ್ಯಾವ್ ಸೆಟ್ ಸೊ. ವಿಚ್ ಇಸ್ ದ ರೈಟ್ ಆನ್ಸರ್? ಈ ಎರಡರಲ್ಲಿ ಆನ್ಸರ್ ಯಾವ್ದು ಅನ್ಸುತ್ತೆ? ಡೂ ನಾಟ್ ಅಂತ ಹೇಳ್ತೀರಾ ಜಸ್ಟ್ ಬಿಕಾಸ್ ಈ ಎರಡು ಡೂ ನಾಟ್ ಇದೆ ಅಂತ. ಆ್ಯಕ್ಚುಲಿ ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಐ ರಿಮೆಂಬರ್ ನೆವರ್ ಟು ಹ್ಯಾವ್ ಸೆಟ್ ಸೊ. ಓಕೆ, ಇಟ್ ಇಸ್ ನಾಟ್ ಡೂ ನಾಟ್. ಐ ರಿಮೆಂಬರ್ ನೆವರ್ ಟು ಹ್ಯಾವ್, ಇಲ್ಲಿಯವ್ರಿಗೆ ನಾನು ಹೇಳೇ ಇಲ್ಲ. ದಟ್ ಈಸ್ ವಾಟ್ ದ ಮೀನಿಂಗ್ ಇಸ್. ಆ್ಯಂಡ್ ವಾಟ್ ಅಬೌಟ್ ದಿಸ್? ಇದು ಕರೆಕ್ಟ್ ಇದೆಯಾ? ಐ ನೆವರ್ ಅಲೌ ಮೈ ಸನ್ ಟು ಗೋ ಔಟ್ ಇನ್ ದ ಡಾರ್ಕ್. ಇದು ಸರಿ ಇದೆಯಾ? ಸೊ ಹಿಯರ್ ಇಟ್ ಇಸ್ ಟಾಕಿಂಗ್ ಅಬೌಟ್ ಅ ಹ್ಯಾಬಿಟ್, ರೈಟ್? ಒಂದು ಹ್ಯಾಬಿಟ್ ಬಗ್ಗೆ ಹೇಳ್ತಾ ಇರುವಾಗ ಯೂಸೇಜ್ ಆಫ್ ನೆವರ್ ವಿಲ್ ಬಿ ಕರೆಕ್ಟ್. It won't be wrong. Okay, both never and are, see, they are adverbs. You can see here both are adverb and usage of never for not is not correct. ಆದರೆ ಯಾವಾಗ ನಾನು ಬಳಸ್ಬೋದು? when something is habitual action. Here I am not allowing my son to go, that is a habitual action ಅಲ್ವಾ? ಈ ಒಂದು ಹ್ಯಾಬಿಟ್ನ ತೋರಿಸ್ತಾ ಇರುವಾಗ usage of never is correct. Okay, this is, you should be quite a little careful whenever you're using never and not. Okay, ಅದನ್ನು ಇಂಟರ್ಚೇಂಜಬಲ್ ಆಗಿ ಯೂಸ್ ಮಾಡಬಾರ್ದು. ಎರಡು adverbs, both are adverbs. Okay, so you see these are some of the adjectives which actually these are adjectives. ಅದನ್ನು ನಾವು ಅಡ್ವರ್ಬ್ ಆಗಿ ಕೂಡ ನಾವು ಬಳಸ್ಬೋದು. ಇದನ್ನು ನಾವು ಯೂಶಲಿ ವಿ ಗೆಟ್ ಕನ್ಫ್ಯೂಸ್ಡ್ ಇನ್ ದೀಸ್ ಸೆಂಟೆನ್ಸಸ್. ಈ ಥರ ತುಂಬ ಸೆಂಟೆನ್ಸಸ್, ಈ ಥರ ತುಂಬ ವರ್ಡ್ಸ್ ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ ಆ್ಯಂಡ್ ವಿ ಗೆಟ್ ಕನ್ಫ್ಯೂಸ್ಡ್ ವಿತ್ ಇಟ್. ಸಿ, ಬೇಸಿಕಲಿ ದೇ ಆರ್ ಅಡ್ಜೆಕ್ಟಿವ್ಸ್. ಅವರು ಅಡ್ಜೆಕ್ಟಿವ್ಸ್ ಅಥವಾ ಕೆಲವು ನೌನ್ಸ್ ಆದರೂ ಆಗಿರ್ಬೋದು, ಆದರೆ ನಾನು ಸೆಂಟೆನ್ಸಲ್ಲಿ ಬಳಸುವಾಗ ನನಗೆ ಕೊಡೋ ಮೀನಿಂಗು ಅದು ಅಡ್ವರ್ಬ್ ಥರ ಕೊಡುತ್ತೆ. Okay, see for example, this is mostly asked manly, this is mostly asked manly, masterly, slovenly, monthly, weekly, sickly, friendly, orderly, gentlemanly. All these are adjectives. Clear? All these are adjectives. ಆದರೆ ನಾನು ಬಳಸುವಾಗ ಮಾತ್ರ ಸೆಂಟೆನ್ಸಲ್ಲಿ ಅಡ್ವರ್ಬ್ ಆಗಿ ಬಳಸ್ತೀನಿ. Clear? Next, see, coward, miser, niggard, they are nouns, right? So see, niggard is something who are not genuine, non genuine ಆಗಿರ್ತಾರೆ, ಅವ್ರಿಗೆ niggard ಅಂತೀವಿ. Miser is something like you know, when they will have wealth but they will not be in a condition to spend, something like that, ಆ ಥರ ಇರುತ್ತೆ.
ಓಕೆ, ಸೊ ಕವರ್ಡ್ಲಿ ಅಗೇನ್ ಈ ಒಂದು ದೀಸ್ ಆರ್ ನೌನ್ಸ್. ಓಕೆ, ಕವರ್ಡ್, ಮೈಸರ್ ಆ್ಯಂಡ್ ನಿಗರ್, ದೇ ಆರ್ ನೌನ್ಸ್. ಇದನ್ನು ಈ ನೌನ್ಸ್ನ ನಾನು ಅಬ್ಜೆಕ್ಟಿವ್ ಆಗಿ ಬಳಸಬೇಕಾದ್ರೆ ಐ ಯೂಸ್ ಇಟ್ ಇನ್ ಟರ್ಮ್ಸ್ ಆಫ್ ಕವರ್ಡ್ಲಿ, ಮಿಸರ್ಲಿ ಆ್ಯಂಡ್ ನಿಗಾರ್ಡ್ಲಿ. ಓಕೆ, ಇದೆ ದಿಸ್ ಇಸ್ ಅಬ್ಜೆಕ್ಟಿವ್. ಓಕೆ, ly ಅಂತ ಹಾಕ್ತಾ ಇದ್ದೀನಿ. ಇಫ್ ಅಟ್ ಆಲ್ ಐ ವಾಂಟ್ ಟು ಶೋ ದ್ಯಾಟ್ ಇಟ್ ಇಸ್ ಅ ಅಡ್ವರ್ಬ್, ವಾಟ್ ಡು ಐ ಡೂ ಇಸ್ I say in a cowardly manner, in a miserly manner or in a niggardly manner. ಆ ಥರ ನಾನು ಬಳಸ್ತೀನಿ. Okay, where I use manner with that to describe that it is a adverb. Okay, now there are some other see, fast, straight, outright, direct, hard, hardly, late, high. These are again examples. They can both act as adjective as well as adverb. ಎರಡು adjective ಆದರೂ ಸರಿ, adverb ಆದರೂ ಸರಿ, ನಾನು ಇದನ್ನು ಹಿಂಗೆ ಬಳಸ್ತೀನಿ. I will not alter these words. Okay, and loudly, aloud. Okay, late, lately, hard, hardly. Again, these are certain examples. So loudly ge adverb adjective will be loud. Okay, aloud will be same for both adjective and adverb, ಎರಡಕ್ಕೂ ಒಂದೇ ಇರುತ್ತೆ. late ge ನಾನು lately ಅಂತ ಕೂಡ ಬಳಸಬಹುದು, adjective and adverb that can be used. And hard ge hardly. Hardly, but the difference is hardly ಅನ್ನೋದು we use it for negative sentence. Negative sense ಗೆ ಕೊಡುವಾಗ we use hardly, but ಪಾಸಿಟಿವ್ ಇದ್ದಾಗ hard ಅನ್ನೋದು adjective ಆಗಿ ಕೂಡ ಬಳಸ್ತೀವಿ, adverb ಆಗಿ ಕೂಡ ಬಳಸ್ತೀವಿ. We will see some examples, then you guys will get to know. But these words, make sure you're making a note of these words, ಯಾಕಂದರೆ they will be asked in the examination. ಇವಾಗ advanced terms ಅಲ್ಲಿ you can expect such type of questions in your examination. Okay, see some of the examples. Here, a soldier is trained, never, usage of never is correct. Illi never, yakandre to fight in a cowardly manner. A soldier is never trained. ಯಾವತ್ತು ಯಾವುದೇ ಕಾರಣಕ್ಕೂ ಒಂದು ಸೋಲ್ಜರ್ನ ಕವರ್ಡ್ ಅಂತಂದರೆ ಹೇಡಿಯಾಗಿ ಫೇಸ್ ಮಾಡೋದಕ್ಕೆ ಟ್ರೈನ್ ಮಾಡೋದಿಲ್ಲ. ಸೊ ಯೂಸೇಜ್ ಆಫ್ ನೆವರ್ ಇಸ್ ಕರೆಕ್ಟ್ ಹಿಯರ್. ಕ್ಲಿಯರ್? ಸೊ ಯೂಶಲಿ ನಾವು ಸೆಂಟೆನ್ಸಲ್ಲಿ ಇವಾಗ ನಾನು ಇದೇ ಸೆಂಟೆನ್ಸ್ನ ಹೇಳಬೇಕು ಅಂದರೆ ನಾನು ಹೆಂಗೆ ಹೇಳ್ತೀನಿ, ಅ ಸೋಲ್ಜರ್ ಇಸ್ ನೆವರ್ ಟ್ರೈನ್ಡ್ ಟು ಫೈಟ್ ಕವರ್ಡ್ಲಿ ಅಂತಲೇ ಹೇಳೋದು. ಬಟ್ ಕವರ್ಡ್ಲಿ ಇಸ್ ಯೂಸ್ಡ್ ಆಸ್ ಅಬ್ಜೆಕ್ಟಿವ್ ಆಲ್ಸೋ. ಇಟ್ ಡಸಂಟ್ ಗಿವ್ ಮೀ ದ ಮೀನಿಂಗ್ ಆಫ್ ಅಡ್ವರ್ಬ್. ಸೊ ಇಲ್ಲಿ ಐ ಆಮ್ ಟಾಕಿಂಗ್ ಅಬೌಟ್ ದ ಮ್ಯಾನರ್ ಆಫ್ ಹಿಸ್ ಫೈಟ್, ಹೆಂಗೆ ಅವನು ಆ್ಯಕ್ಷನ್ ಮಾಡ್ತಾನೆ ಅನ್ನೋದ್ರ ಮೇಲೆ ನಾನು ಹೇಳ್ತಾ ಇರೋದು. ಸೊ ದೆನ್ ಡೆಫಿನೆಟ್ಲಿ ಇಟ್ ಇಸ್ ಆನ್ ಅಡ್ವರ್ಬ್. ಈ ಒಂದು ಅಡ್ವರ್ಬ್ನ ನಾನು ಯೂಸ್ ಮಾಡಬೇಕು ಅಂದರೆ ಐ ಹ್ಯಾವ್ ಟು ಯೂಸ್ ಮ್ಯಾನರ್ ಇನ್ ಅ ಕವರ್ಡ್ಲಿ ಮ್ಯಾನರ್, ನಾಟ್ ಕವರ್ಡ್. ಅರ್ಥ ಆಗ್ತಿದೆಯಾ? ಯಾಕಂದರೆ ಅಬ್ಜೆಕ್ಟಿವ್ ಅನ್ನೋದು ನಾನು ಬಳಸಬೇಕಾಗಿರೋದು ನೌನ್ ಅಥವಾ ಪ್ರೊನೌನ್ಗೆ, ಬಟ್ ಇಲ್ಲಿ ನಾನು ಆ ಒಂದು ಸೋಲ್ಜರ್ ಹೆಂಗೆ ಫೈಟ್ ಮಾಡ್ತಾನೆ ಅನ್ನೋದ್ರ ಮೇಲೆ ಹೇಳ್ತಾ ಇದ್ದೀನಿ. ಸೊ ದ್ಯಾಟ್ ದೆನ್ ಇಟ್ ಈಸ್ ಡೆಫಿನೆಟ್ಲಿ ಅಡ್ವರ್ಬ್. Okay, I have never come across a cowardly Indian soldier. So what we usually say is I have never come across a coward Indian soldier anta heltivi. So that is not right. So here I have to say as cowardly. See here, soldier is what? Soldier is a object. It is a noun. Correct? Soldier is a object which is a noun. Noun ina describe ಮಾಡ್ತದೆ. ಯಾವ soldier? Indian soldier. ಇದನ್ನ describe ಮಾಡೋದು adjective. Okay, adjective na modify ಮಾಡೋದು ಅಥವಾ qualify ಮಾಡೋದು it is adverb. Clear? It is adverb. So this is how you have to relate it. It's not coward, it is cowardly. ಯಾಕಂದ್ರೆ cowardly ಅನ್ನೋದು ನಾನು adjective, that is adjective word, but I can also use it as adverb. That is, these are some exceptional words. Okay, he is earning 500 rupees a month. Now usually in hantivi we have a tendency to say monthly. It's not monthly. I have to say it a month. Okay, the teacher asked the student to talk aloud. Now my question is, loud ಮತ್ತೆ loudly ಮತ್ತೆ aloud ಗೆ ವ್ಯತ್ಯಾಸ ಏನು? What is the difference between loud and loudly? Can you guys comment and tell me? ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದಾ? loud ಮತ್ತೆ loudly ಮಧ್ಯೆ ವ್ಯತ್ಯಾಸ ಏನಿದೆ? ಸಾರಿ, aloud ಮತ್ತೆ loudly ಮಧ್ಯೆ ವ್ಯತ್ಯಾಸ ಏನಿದೆ? Can you guys comment and tell me? See, aloud is something ಒಬ್ರಿಗೆ ಕೇಳಿಸೋಂಗೆ ಹೇಳೋದು. ಓಕೆ, ಐ ಆಮ್ ಟಾಕಿಂಗ್, ಮೇ ಬಿ ಐ ಆಮ್ ಮರ್ಮರಿಂಗ್, ಅಂದರೆ ನನಗೆ ನಾನೇ ಹೇಳ್ಕೊತಿರ್ತೀನಿ, ಅದು ಬೇರೆಯವ್ರಿಗೆ ಕೇಳಿಸ್ತಿರೋದಿಲ್ಲ. ಸೊ ಬೇರೆಯವ್ರಿಗೂ ಕೇಳಿಸಂಗೆ ಹೇಳೋದು ಅಲೌಡ್. ಓಕೆ, ಲೌಡ್ಲಿ ಅಂತಂದರೆ ಕಿರ್ಚಾಡೋದು, which is not really good to hear. That is loudly. We'll say don't talk too loudly. Yeah, no, we say that. So loudly, again, loud is a adverb. Okay, loud is adjective, whereas loudly is adverb. Okay, aloud ಅಂತಂದ್ರೆ ಎಲ್ಲರಿಗೂ ಕೇಳಿಸಂಗೆ ಹೇಳೋದು. That is the difference. You should know the minor differences. Examination ಅಲ್ಲಿ ಈ ತರ ಪಾಯಿಂಟ್ಸ್ ಇಂದ questions ಬರ್ಬೋದು. Okay, next question. So here the teacher asked the students to talk aloud, not loudly. Loudly ಅಂತ ಯಾರು loudly ಅಂದ್ರೆ ಕಿರ್ಚಾಡೋದು. ಯಾರು ಕಿರ್ಚಾಡಕ್ಕೆ ಹೇಳಲ್ಲ, ಎಲ್ಲರಿಗೂ ಕೇಳಿಸಂಗೆ ಹೇಳಿ ಅಂತ ಹೇಳ್ತಾರೆ. That is the difference.
ಓಕೆ. ವಿ ಮಸ್ಟ್ ಟ್ರೈ ಟು ಪ್ರಿಸರ್ವ್ ಹಾರ್ಡ್ ಒನ್ ಫ್ರೀಡಮ್. ಸೊ ನಾವೇನಂತೀವಿ ಯೂಶಲಿ ದಿಸ್ ಇಸ್ ದ ವರ್ಡ್ ದಟ್ ಇಸ್ ಯೂಸ್ಡ್, ಹಾರ್ಡ್ಲಿ ಅಂತಲೇ ಹೇಳ್ತೀವಿ. ಇಟ್ಸ್ ನಾಟ್ ಹಾರ್ಡ್ಲಿ. ಹಾರ್ಡ್ಲಿ ಇಸ್ ಆಲ್ವೇಸ್ ಯೂಸ್ ಫಾರ್ ನೆಗೆಟಿವ್ ಟರ್ಮ್. ನೆಗೆಟಿವ್ ಆಗಿ ಹೇಳುವಾಗ ವಿ ಸೇ ಹಾರ್ಡ್ಲಿ, ಲೈಕ್ ಐ ಹಾರ್ಡ್ಲಿ ವರ್ಕ್ ಎವ್ರಿ ಡೇ, ಅಂದರೆ ನಾನು ಕೆಲಸ ಮಾಡೋದೇ ಇಲ್ಲ ಪ್ರತಿದಿನ. ಓಕೆ, ಸೊ ದಟ್ ಇಸ್ ದ ಡಿಫ್ರೆನ್ಸ್. ಹಾರ್ಡ್ಲಿ ಅನ್ನೋದು ವಿ ಯೂಸ್ ಇಟ್ ಫಾರ್ ನೆಗೆಟಿವ್ ಸೆನ್ಸ್, ವೆನ್ ಆಸ್ ಹಾರ್ಡ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಬೋತ್ ಆಸ್ ಅಡ್ಜೆಕ್ಟಿವ್ ಆಸ್ ವೆಲ್ ಆಸ್ ಅಡ್ವರ್ಬ್. ಇಲ್ಲಿ ನಾನು ಅಡ್ವರ್ಬ್ ಅಂತ ಹೆಂಗೆ ಹೇಳ್ತೀನಿ ಅಂದರೆ, ಸಿ ಆಫ್ಟರ್ ದಿಸ್ ಮಸ್ಟ್ ಟ್ರೈ, ಗೋ ಟು ದ ಲಾಸ್ಟ್ ಒನ್ ವಿಚ್ ಇಸ್ ಆಬ್ಜೆಕ್ಟ್. ಆಬ್ಜೆಕ್ಟ್ ಶುಡ್ ಆಲ್ವೇಸ್ ಬಿ ನೌನ್ ಅಲ್ವಾ. ವಿ ಹ್ಯಾವ್ ಸೀನ್ ದಿಸ್ ಫ್ರಮ್ ದ ಡೇ ಒನ್. ಸೊ ನೌನನ್ನು ಕ್ವಾಲಿಫೈ ಮಾಡೋದು ಅಡ್ಜೆಕ್ಟಿವ್, ಅಡ್ಜೆಕ್ಟಿವ್ನ ಕ್ವಾಲಿಫೈ ಮಾಡೋದು ಅಡ್ವರ್ಬ್. Clear? So here that is I am using it terms of adverb. I hope you guys are following. Artha ಆಗ್ತಿದೆಯಾ ನಿಮಗೆ ಅಥವಾ anything confusing? ಸೊ ದೀಸ್ ಥಿಂಗ್ಸ್ ಇದೆಲ್ಲ ನಿಮಗೆ ಅರ್ಥ ಆಗಬೇಕು. ಇಲ್ಲಾಂದರೆ ಎಕ್ಸಾಮಿನೇಷನಲ್ಲಿ ಎರರ್ ಸ್ಪಾಟಿಂಗ್ ತುಂಬ ಕಷ್ಟ ಆಗುತ್ತೆ. ಇದೆಲ್ಲ ಎರರ್ ಸ್ಪಾಟಿಂಗಲ್ಲಿ ತುಂಬ ಕೇಳ್ತಾರೆ. ಎರರ್ ಸ್ಪಾಟಿಂಗಲ್ಲಿ ದೊಡ್ಡ ಸೆಂಟೆನ್ಸ್ ಕೊಟ್ಟಾಗ ವಿ ವಿಲ್ ನಾಟ್ ಬಿ ಇನ್ ಅ ಪೊಸಿಷನ್ ಟು ಫಿಗರ್ ಔಟ್ ವೇರ್ ದಿ ಎರರ್ ಇಸ್. ಸೊ ನಮಗೆ ಫಸ್ಟು ಪಾರ್ಟ್ಸ್ ಆಫ್ ಸ್ಪೀಚ್ ಐಡೆಂಟಿಫೈ ಮಾಡೋದು ಕಲ್ತ್ಕೊಳ್ಬೇಕು. ಆವಾಗಷ್ಟೇ ಎರರ್ ಸ್ಪಾಟಿಂಗ್ ನಮಗೆ ಸುಲಭ ಆಗುತ್ತೆ. ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ಹೀಗೆ ಐಡೆಂಟಿಫೈ ಮಾಡ್ಬೋದು. ಓಕೆ, ನೌ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್, ಡಿಫ್ರೆನ್ಸ್ ಬಿಟ್ವೀನ್ ವೆರಿ ಆ್ಯಂಡ್ ಮಚ್. ಸೊ ವೆರಿ ಅನ್ನೋದು ನಾನು ಎಲ್ಲಿ ಬಳಸ್ತೀನಿ ಅಂತಂದರೆ ಪ್ರೆಸೆಂಟ್. ಯೂಶಲಿ ವಿ ಯೂಸ್ ಇಟ್. ಇದನ್ನು ಎಲ್ಲಿ ಬಳಸಬೇಕು ಅಂತ ನಮಗೆ ಗೊತ್ತಾಗಲ್ಲ. ವೆರಿ ಮಚ್ ನಾವು ತುಂಬ ಯೂಸ್ ಮಾಡ್ತೀವಿ. ಸೊ ವೆರಿ ಅನ್ನೋದು ನಾನು ಬಳಸಬೇಕಾಗಿರೋದು ಪ್ರೆಸೆಂಟ್ ಪಾರ್ಟಿಸಿಪಲ್, ಅಂದರೆ ಸಚ್ ಆಸ್ ಯಾವ ವರ್ಬ್ಗೆ ING ಫಾರ್ಮ್ ಹಾಕ್ತೀನೋ ದಟ್ ಆಕ್ಟ್ಸ್ ಆಸ್ ಅ ಪ್ರೆಸೆಂಟ್ ಪಾರ್ಟಿಸಿಪಲ್. ಅದ್ರ ಜೊತೆಗೆ ಐ ಯೂಸ್ ಈಸ್. ಓಕೆ, ಶಿ ಈಸ್ ಈಟಿಂಗ್, ಶಿ ಈಸ್ ಟಾಕಿಂಗ್, ಶಿ ಈಸ್ ವಾಕಿಂಗ್, ದಟ್ ಈಸ್ ಪ್ರೆಸೆಂಟ್ ಪಾರ್ಟಿಸಿಪಲ್. ಆ್ಯಂಡ್ ನಾನು ಯಾವಾಗ ಬಳಸ್ತೀನಿ? ಪಾಸಿಟಿವ್ ಡಿಗ್ರಿ ಜೊತೆ ಬಳಸ್ತೀನಿ. ಸೊ ಪಾಸಿಟಿವ್ ಡಿಗ್ರಿ ಅನ್ನೋದು ಯಾವಾಗ? ವೆನ್ ಐ ಡೋಂಟ್ ಕಂಪೇರ್ ವಿತ್ ಎನಿ ಒನ್ ಎಲ್ಸ್, ದಟ್ ಈಸ್ ಅ ಪಾಸಿಟಿವ್ ಡಿಗ್ರಿ. ಇದನ್ನು ನಾವು ಅಡ್ಜೆಕ್ಟಿವ್ಸಲ್ಲಿ ಕಲ್ತಿದ್ದೀವಿ. ಇಫ್ ಯು ಹ್ಯಾವ್ ನಾಟ್ ವಾಚ್ ದ ವಿಡಿಯೋ ಯು ಕ್ಯಾನ್ ಗೋ ಆ್ಯಂಡ್ ವಾಚ್ ಇಟ್. ಇದೆಲ್ಲ ಡೀಟೇಲ್ ಆಗಿ ನಾವು ನೋಡಿದ್ದೀವಿ. ಮಚ್ ಅನ್ನೋದು ಎಲ್ಲಿ ಬಳಸ್ತೀನಿ? ವೆನ್ ಐ ಆಮ್ ಟಾಕಿಂಗ್ ಇನ್ ಕಂಪ್ಯಾರಿಟಿವ್ ಡಿಗ್ರಿ, ಅಂದರೆ ಎರಡು ವಸ್ತುನ ನಾನು ಯಾವಾಗ ಕಂಪೇರ್ ಮಾಡ್ತೀನೋ ಆವಾಗ ನಾನು ಮಚ್ ಬಳಸ್ತೀನಿ. ಆ್ಯಂಡ್ ಐ ಯೂಸ್ ಇಟ್ ವಿತ್ ಪಾಸ್ಟ್ ಪಾರ್ಟಿಸಿಪಲ್ ಸಚ್ ಆಸ್ ವಾಸ್ ಈಟಿಂಗ್, ವಾಸ್ ವಾಕಿಂಗ್, ವಾಸ್ ಟೇಕಿಂಗ್, ಸಮಥಿಂಗ್ ಲೈಕ್ ದ್ಯಾಟ್. ಓಕೆ, ಸೊ ದಟ್ ಈಸ್ ಪಾಸ್ಟ್ ಪಾರ್ಟಿಸಿಪಲ್. ಅಥವಾ ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್ ಟೆನ್ಸ್ ಕೂಡ ನಾವು ಬಳಸ್ತೀವಿ. ಅದನ್ನು ಕೂಡ ನೀವು ನೆನ್ಪಿಟ್ಕೊಳ್ಬೋದು. ಸಿ ಯು ಕ್ಯಾನ್ ಸಿ ಸಮ್ ಎಕ್ಸಾಂಪಲ್ಸ್. ಇಟ್ ಈಸ್ ಅ ಮಚ್ ಆರ್ ವೆರಿ ಇಂಟ್ರೆಸ್ಟಿಂಗ್ ಪಿಕ್ಚರ್. ಸೊ ಈಸ್ ಅಂತ ಇದೆಯಾ, ನಾನು ಯಾವಾಗ ಮತ್ತು ಪಿಕ್ಚರ್ ಅನ್ನೋದು ನಾನು ಬೇರೆ ಯಾವ ಜೊತೆನೂ ಕಂಪೇರ್ ಮಾಡ್ತಿಲ್ಲ. ಇಟ್ ಈಸ್ ಅ ಪಾಸಿಟಿವ್ ಡಿಗ್ರಿ. ಸೊ ನಾನು ಆವಾಗ ವೆರಿ ಬಳಸಬೇಕು ಬಿಕಾಸ್ ಐ ಯೂಸ್ ವೆರಿ ವಿತ್ ವಾಟ್? ಪ್ರೆಸೆಂಟ್ ಪಾರ್ಟಿಸಿಪಲ್. ನೆಕ್ಸ್ಟ್, ಇಟ್ ವಾಸ್ ವೆರಿ ಮಚ್ ಎಕ್ಸಾಸ್ಟೆಡ್ ಇನ್ ದ ಈವ್ನಿಂಗ್. ಅಗೇನ್ ವಾಸ್ ಅಂತ ಇದೆಯಾ, ವಾಸ್ ಇಸ್ ಪಾಸ್ಟ್. ರಿಮೆಂಬರ್, ಅಟ್ಲೀಸ್ಟ್ ಇದಾದರೂ ನೆನ್ಪಿಟ್ಕೊಳ್ಳಿ. ಪಾಸ್ಟ್ ಅಂತ ಇದ್ದಾಗ ಐ ಹ್ಯಾವ್ ಟು ಚೂಸ್ ಮಚ್. ಕ್ಲಿಯರ್? ನೆಕ್ಸ್ಟ್, ಶಿ ಈಸ್ ಮಚ್ ಆರ್ ವೆರಿ ವೈಸರ್ ದೆನ್ ಹರ್ ಮದರ್. ಇಲ್ಲಿ ಕಂಪ್ಯಾರಿಸನ್ ಆಗ್ತಿದೆಯಾ? ಅವರ ತಾಯಿ ಮತ್ತು ಯಾರೋ ಅವರ ಮಗಳ ಮಧ್ಯೆ ಕಂಪ್ಯಾರಿಸನ್ ಆಗ್ತಾ ಇದೆ. ಸೊ ಕಂಪ್ಯಾರಿಟಿವ್ ಡಿಗ್ರಿ ಬಳಸುವಾಗ ಐ ಮಸ್ಟ್ ಯೂಸ್ ಮಚ್. ಕ್ಲಿಯರ್? ಶಿ ಈಸ್ ವೆರಿ ಮಚ್, ವೆರಿ ಆರ್ ಮಚ್ ಟಯರ್ಡ್ ಆಫ್ಟರ್ ಅ ಡೇಸ್ ವರ್ಕ್. ಸೊ ಅಗೇನ್ ಈಸ್ ಅಂತ ಇದೆಯಾ, ಈಸ್ ಅಂತ ಇದೆಯಾ. ಸೊ ಸಿಮಿಲರ್, ಯು ಕ್ಯಾನ್ ಜಸ್ಟ್ ಗೋ ವಿತ್ ವೆರಿ. ಆ್ಯಂಡ್ ಡೇಸ್ ವರ್ಕ್ ಅಂತ ಇದೆ, ವಿ ಆರ್ ನಾಟ್ ಕಂಪೇರಿಂಗ್ ಇಟ್ ಎನಿವೇರ್. ಸೊ ವೆರಿ ವಿಲ್ ಬಿ ಕರೆಕ್ಟ್. ಸೊ ದಿಸ್ ವಿಲ್ ಬಿ ಪ್ರಾಪರ್ ಆಗಿ, ದಿಸ್ ಇಸ್ ಹೌ ವಿ ಯೂಸ್ ವೆರಿ ಆ್ಯಂಡ್ ಮಚ್. Moving on to the next one, usage of, okay, so this is very important. ಇದು ಎಕ್ಸಾಮಿನೇಷನಲ್ಲಿ ಕೇಳ್ಬೋದು. ಟು ಮತ್ತು ಟು ನಾನು ಯಾವಾಗ ಬಳಸ್ತೀನಿ ಅಂದರೆ ವೆನ್ ಎವರ್ ಐ ಆಮ್ ಟಾಕಿಂಗ್ ಅಬೌಟ್ ಟು ನೆಗೆಟಿವ್ ಅಡ್ಜೆಕ್ಟಿವ್ಸ್. ಓಕೆ, ಸಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಹಿ ಈಸ್ ಟು ವೀಕ್ ಟು ವಾಕ್. ಅರ್ಥ ಏನು? ಹಿ ಈಸ್ ಟು ವೀಕ್ ಟು ವಾಕ್ ಅಂದರೆ ನಡೆಯೋಕ್ಕಾಗ್ತಿಲ್ಲ. ಯಾಕೆ? ಹಿ ಈಸ್ ವೆರಿ ವೀಕ್. ತುಂಬ ವೀಕ್ ಆಗಿದ್ದಾರೆ, ಅದಕ್ಕೋಸ್ಕರ ನಡೆಯೋಕ್ಕಾಗ್ತಿಲ್ಲ. ಸೊ ದಿಸ್ ಈಸ್ ಟು ಆ್ಯಂಡ್ ಟು ಅನ್ನೋದು ನಾನು ಅಲ್ಲಿ ಬಳಸ್ತೀನಿ. ಐ ಯೂಸ್ ಇಟ್ ಇನ್ ನೆಗೆಟಿವ್. ಇನ್ನು ಒಂದು ವೀಕ್ ಈಸ್ ಆನ್ ಅಡ್ಜೆಕ್ಟಿವ್, ರೈಟ್? ವೀಕ್ ಈಸ್ ಆನ್ ಅಡ್ಜೆಕ್ಟಿವ್. ಸೊ ಟು ಅನ್ನೋದು ನಾನು ಎಲ್ಲಿ ಬಳಸ್ತೀನಿ ಅಂದರೆ ಅಡ್ಜೆಕ್ಟಿವ್ ಮುಂಚೆ ಬಳಸ್ತೀನಿ. ಕ್ಲಿಯರ್? ಹಿ ಈಸ್ ಟು ಓಲ್ಡ್ ಟು ಪ್ಲೇ ಫುಟ್ಬಾಲ್ ಅಂದರೆ ಫುಟ್ಬಾಲ್ ಆಡೋ ಅಷ್ಟು ಯಂಗ್ ಇಲ್ಲ, ತುಂಬ ವಯಸ್ಸಾಗಿದೆ, ಅದಕ್ಕೆ ಅವ್ರಿಗೆ ಫುಟ್ಬಾಲ್ ಆಡೋಕ್ಕಾಗಲ್ಲ. that is what it says. He is too poor to buy clothes ಅಂದರೆ ಅವ್ರಿಗೆ ಕ್ಲೋತ್ಸ್ ತೊಗೊಳ್ಳೋ ಅಷ್ಟು ಶಕ್ತಿ ಇಲ್ಲ ಬಿಕಾಸ್ ಅವರು ಪುವರ್ ಆಗಿದ್ದಾರೆ. ದಟ್ ಇಸ್, ವಿ ಆಲ್ವೇಸ್ ಯೂಸ್ ಟು ಆ್ಯಂಡ್ ಟು ಫಾರ್ ನೆಗೆಟಿವ್ ಸೆನ್ಸ್. ಆ್ಯಂಡ್ ಯಾವಾಗ ಬಳಸ್ತೀನಿ? ಅಡ್ಜೆಕ್ಟಿವ್ ಮುಂಚೆ ಬಳಸ್ತೀನಿ. ಓಲ್ಡ್ ಇಸ್ ಅನ್ ಅಡ್ಜೆಕ್ಟಿವ್, ಅಡ್ಜೆಕ್ಟಿವ್ ಮುಂಚೆ ಈ ಅಡ್ವರ್ಬ್ಸ್ನ ಪ್ಲೇಸ್ ಮಾಡ್ತೀನಿ. ಹಿ ಈಸ್ ಟೂ ಗುಡ್ ಅ ಮ್ಯಾನ್ ಟು ಅಫೆಂಡ್ ಎನಿ ಒನ್. ಸೊ ದಿಸ್ ಇಸ್ ಅ ಸರ್ಕಾಸಮ್. ಸರ್ಕಾಸ್ಟಿಕ್ ಆಗಿ ಹೇಳಿದ್ದಾರೆ ಇದು. ಅಂದರೆ ತುಂಬ ಒಳ್ಳೆ ಮನುಷ್ಯ, ಅವ್ರು ಯಾರನ್ನೂ ಅಫೆಂಡೇ ಮಾಡಲ್ಲ ನಾವು ಹೇಳ್ತೀವಲ್ಲ, ಆ ಥರ ಸರ್ಕಾಸ್ಟಿಕ್ ಆಗಿ ಹೇಳಿದ್ದಾರೆ, ವ್ಯಂಗ್ಯವಾಗಿ ಹೇಳಿದ್ದಾರೆ. ಓಕೆ, ಸೊ ಗುಡ್ ಇಸ್ ಅಡ್ಜೆಕ್ಟಿವ್, ಅಡ್ಜೆಕ್ಟಿವ್ ಮುಂಚೆ ಟೂನ, ದಟ್ ಈಸ್ ಅಡ್ವರ್ಬ್ನ ನಾನು ಪ್ಲೇಸ್ ಮಾಡ್ತೀನಿ. ಐ ಆಮ್ ಟೂ ಬ್ಯುಸಿ. ಅಗೇನ್
ಐ ಆಮ್ ಟೂ ಬಿಸಿ ಟು ಟಾಕ್ ಟು ಯು ಅಂದರೆ ನಾನು ನಿಮಗೆ ಮಾತಾಡೋಕ್ಕಾಗಲ್ಲ, ನಾನು ತುಂಬ ಬ್ಯುಸಿ ಇದ್ದೀನಿ. ಸೊ ಟು ಆ್ಯಂಡ್ ಟು, ದಿಸ್ ಇಸ್ ಹೌ ವಿ ಯೂಸ್ ಇಟ್. ಓಕೆ, ನೆಕ್ಸ್ಟ್ ಇಸ್ ಇನಫ್ ಆ್ಯಂಡ್ ಟು. ಸೊ ನಾನು ಟು ಆ್ಯಂಡ್ ಟೂನ ಎಲ್ಲಿ ಬಳಸಿದೆ? ನೆಗೆಟಿವ್ ಅಲ್ಲಿ ಬಳಸಿದೆ. ಬಟ್ ಇನಫ್ ಆ್ಯಂಡ್ ಟೂನ ನಾನು ಪಾಸಿಟಿವ್ ಅಲ್ಲಿ ಬಳಸ್ತೀನಿ. ಆ್ಯಂಡ್ ದಟ್ ಇಸ್ ಹಿ ಈಸ್ ಸ್ಟ್ರಾಂಗ್ ಇನಫ್ ಟು ವಿನ್. ಇನಫ್ ಜೊತೆ ಟೂನೇ ಬಳಸ್ತೀನಿ, ಅಲ್ಲಿ ಟೂ ಜೊತೆ ಟೂನೇ ಬಳಸ್ತೀನಿ. ಐ ಶುಡ್ ನಾಟ್ ಮಿಕ್ಸ್ ಅಪ್. ಓಕೆ, ಸೊ ಇಲ್ಲಿ ಅಡ್ಜೆಕ್ಟಿವ್ ನಂತರ ನಾನು ಇನಫ್ನ ಪ್ಲೇಸ್ ಮಾಡ್ತೀನಿ. ಕ್ಲಿಯರ್? ವೈಸ್ ಅಡ್ಜೆಕ್ಟಿವ್ ನಂತರ, ಪಾಸಿಟಿವ್ ಇರೋದು ಅಡ್ಜೆಕ್ಟಿವ್ ನಂತರ, ನೆಗೆಟಿವ್ ಇರೋದು ಅಡ್ಜೆಕ್ಟಿವ್ ಮುಂಚೆ ನಾನು ಪ್ಲೇಸ್ ಮಾಡ್ತೀನಿ. ದಟ್ ಇಸ್ ದ ಡಿಫ್ರೆನ್ಸ್. ಹಿ ಹ್ಯಾಸ್ ಇನಫ್ ಮನಿ ಟು ಸ್ಪೆಂಡ್. ಶಿ ಇಸ್ ಕೈಂಡ್ ಇನಫ್ ಟು ಹೆಲ್ಪ್ ಎವ್ರಿ ಒನ್. ಸೊ ಹಿ ಇಸ್ ಸ್ಟ್ರಾಂಗ್ ಅಂದರೆ ಒಂದು ಅದೇನೋ ಒಂದು ಕಾಂಪಿಟೇಷನ್ ಗೆಲ್ಲೋಕ್ಕೆ ಇರೋ ಶಕ್ತಿ ಅವರಲ್ಲಿದೆ. ದಟ್ ಇಸ್ ವಾಟ್ ಇಟ್ ಮೀನ್ಸ್. ಓಕೆ, ಶಿ ಈಸ್ ವೈಸ್ ಇನಫ್ ಟು ಅಲೌ ಹರ್ ಸನ್ ಟು ಗೋ. ಸೊ ಅವ್ರ ಮಗನ ಬಿಟ್ಕೊಡೋಕ್ಕೆ ಅಥವಾ ಹೋಗೋದಕ್ಕೆ ಬಿಡೋ ಅಷ್ಟು ವೈಸ್ ಅಂದರೆ ಬುದ್ಧಿವಂತರಿದ್ದಾರೆ ಅಂತ ಅರ್ಥ. ಹಿ ಹ್ಯಾಸ್ ಇನಫ್ ಮನಿ ಟು ಸ್ಪೆಂಡ್ ಅಂದರೆ ಅವ್ರಿಗೆ ಖರ್ಚು ಮಾಡೋಷ್ಟು ದುಡ್ಡು ಇದೆ ಅವ್ರ ಹತ್ರ. ಇಟ್ ಈಸ್ ಆಲ್ ಪಾಸಿಟಿವ್ ಸೆಂಟೆನ್ಸಸ್. ಪಾಸಿಟಿವ್ ಸೆಂಟೆನ್ಸಸ್ ನಾನು ಇನಫ್ ಮತ್ತು ಟು ಬಳಸ್ತೀನಿ ಆ್ಯಂಡ್ ಅಡ್ಜೆಕ್ಟಿವ್ ನಂತರ ಈ ಅಡ್ವರ್ಬ್ನ ನಾನು ಪ್ಲೇಸ್ ಮಾಡ್ತೀನಿ. ದಟ್ ಇಸ್ ದ ಡಿಫ್ರೆನ್ಸ್. ಓಕೆ, ನೆಕ್ಸ್ಟ್. So this was all about today's adjectives. So I hope you guys have understood. ಇದು ನಾವು ನೋಡಿದ್ದು ತುಂಬ ಇಂಪಾರ್ಟೆಂಟ್ ಇತ್ತು, ಯಾಕಂದರೆ ಆ ಚಿಕ್ಕ ಏನು ಪಾಯಿಂಟ್ಸ್ ಏನಿದೆ ನಾವು ಯೂಶಲಿ ಅದನ್ನು ಅಟೆಂಡ್ ಮಾಡೋದಿಲ್ಲ. ಎಕ್ಸಾಮಿನೇಷನಲ್ಲಿ ಇಲ್ಲಿ ಯಾಕೆ ಮಾರ್ಕ್ಸ್ ಹೋಯಿತು ಅಂತಲೂ ಕೆಲವೊಮ್ಮೆ ನಮಗೆ ಗೊತ್ತಾಗಲ್ಲ. ಸೊ ದೀಸ್ ವರ್ ಸಮ್ ಆಫ್ ದಿ ಇಂಪಾರ್ಟೆಂಟ್ ರೂಲ್ಸ್ ದಟ್ ವಿ ಸಾ ಟುಡೇ. ಸೊ ಇವತ್ತು ನನ್ನ ಹತ್ರ ಕ್ವೆಶನ್ಸ್ ಇಲ್ಲ, ಬಟ್ ನಾನು ಇವತ್ತು ಏನೇ ಕ್ವೆಶನ್ಸ್ ಕೊಟ್ಟಿಲ್ಲ ಅಂತಂದರೆ 2 ದಿನ ನಾವು ಅಡ್ವರ್ಬ್ನ ನಾವು ಡಿಸ್ಕಸ್ ಮಾಡಿದ್ದೀವಿ. ಆ ಅಡ್ವರ್ಬ್ನ ಪ್ರತಿ ರೂಲ್ಸು ನೀವು ಇನ್ನೊಂದು ಸತಿ ಓದ್ಕೊಳ್ಳಿ. ಸೊ ಓನ್ಲಿ ದೆನ್ ಯು ವಿಲ್ ಬಿ ಕೇಪಬಲ್ ಇನಫ್ ಟು ಸಾಲ್ವ್ ದ ಕ್ವೆಶನ್ಸ್. ಸೊ ನಾಳೆ ಪ್ರಾಕ್ಟೀಸ್ ಸೆಷನ್ ಮಾಡೋಣ ಆನ್ ಅಡ್ವರ್ಬ್. ಸೊ ಆ ಕ್ವೆಶನ್ಸ್ನ ಹೆಂಗೆ ಅಪ್ರೋಚ್ ಮಾಡಬೇಕು, ಯಾವ ಥರದ ಕ್ವೆಶನ್ಸ್ ಬಂದಾಗ ನಾನು ಹೆಂಗೆ ಕಂಪ್ಯಾರಿಸನ್ ಮಾಡಬೇಕು ಅನ್ನೋದು ನಾಳಿನ ಕ್ಲಾಸಲ್ಲಿ ನಾವು ಕಲ್ತ್ಕೊಳ್ಳೋಣ. ಸೊ ಐ ಹೋಪ್ ಯು ಗೈಸ್ ಹ್ಯಾವ್ ಅಂಡರ್ಸ್ಟುಡ್ ದ ಸೆಷನ್. ನಿಮಗೆ ಅರ್ಥ ಆಗಿದ್ದು ಅಥವಾ ನಿಮಗೆ ಇಷ್ಟ ಆಗಿದೆ ಅಂತಂದರೆ ಒಂದು ಲೈಕ್ ಕೊಡಿ. ನೀವು ಇಲ್ಲಿವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ನಮ್ಮ ವರಾಂಡಾ ರೇಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಆ್ಯಂಡ್ ಯು ಗೈಸ್ ಅಗೇನ್ ಬಿಫೋರ್ ಐ ಗೋ ಐ ಆಮ್ ಹಿಯರ್ ಟು ರಿಮೈಂಡ್ ಯು, ಎಕ್ಸಾಮ್ಸ್ ತುಂಬ ದೂರ ಇಲ್ಲ. ಆಗಸ್ಟಲ್ಲಿ ಆಲ್ರೆಡಿ ಟೆಂಟೇಟಿವ್ ಆಗಿ ಡೇಟ್ಸ್ ಕೊಟ್ಟಿಲ್ಲ, ಬಟ್ ಟೆಂಟೇಟಿವ್ ಅಂತ ಹೇಳಿದ್ದಾರೆ. ಪ್ರಿಲಿಮ್ಸ್ ನಂತರ ಮೇನ್ಸ್ ಇದೆ, ಅದು ಮೇನ್ಸ್ ಟೆಂಟೇಟಿವ್ ಕೂಡ ಸೆಪ್ಟೆಂಬರ್ ಮತ್ತು ಅಕ್ಟೋಬರಲ್ಲಿ ಕೊಟ್ಟಿದ್ದಾರೆ. ಡೇಟ್ಸ್ ಕೊಟ್ಟಿಲ್ಲದೆ ಇರ್ಬೋದು, ಬಟ್ ಆ ಮಂತಲ್ಲಿ ಕೊಟ್ಟಿದ್ದಾರೆ ಅಂತಂದರೆ ಡೆಫಿನೆಟ್ಲಿ ದಟ್ ವಿಲ್ ಟೇಕ್ ಪ್ಲೇಸ್. ಸೊ ನಮಗೆ ತುಂಬ ಟೈಮ್ ಇಲ್ಲ. ಯು ಗೈಸ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಪ್ರಿಪ್ರೇಷನ್ ಅಂತಂದರೆ ಯು ಮಸ್ಟ್ ಸ್ಟಾರ್ಟ್ ಪ್ರಿಪೇರಿಂಗ್. ಸೊ ನಿಮಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ಈ ಒಂದು 60 ಡೇಸ್ ಪ್ರೋಗ್ರಾಮ್ ಏನಿದೆ ನಮ್ಮ ವರಾಂಡಾ ರೇಸ್ ಕಡೆಯಿಂದ ನಿಮಗೆ ಕೊಡ್ತಾ ಇದ್ದೀವಿ. ಪ್ರತಿದಿನ 4 ಗಂಟೆಗೆ ನಿಮಗೆ ಲೈವ್ ಸೆಷನ್ಸ್ ಇರುತ್ತೆ. ಎಲ್ಲ ಸಬ್ಜೆಕ್ಟು ಆಪ್ಟಿಟ್ಯೂಡ್, ರೀಸನಿಂಗ್, ಕರೆಂಟ್ ಅಫೇರ್ಸ್, ಇಂಗ್ಲೀಷ್ ಎಲ್ಲ ಸಬ್ಜೆಕ್ಟು ಲೈವ್ ಸೆಷನ್ಸ್ ಇರುತ್ತೆ. ಸೊ ನಿಮಗೆ ನೀವು ಎಕ್ಸಾಮ್ಸ್ ಬರಿತಾ ಇದ್ದೀರಾ, ಇನ್ನೂ ಹೆಚ್ಚು ಮಾರ್ಕ್ಸ್ ಬೇಕು ಅಂತಿದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ವಾಚ್ ಆರ್ ಲೈವ್ ಸೆಷನ್ಸ್. ಥ್ಯಾಂಕ್ ಯು ಆಲ್.